ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದರಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾದ್ರಪದ ಮಾಸದ ಪಿತೃಪಕ್ಷದ ಬುಧವಾರ, ಬಹಳ ವಿಶೇಷವಾಗಿ ತಾಯಿಯ ಮಹಾಲಕ್ಷ್ಮಿಯ ಆರಾಧನೆ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತ ಶ್ರೀ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ವಿಶೇಷ. ಅದೇ ರೀತಿ ಇನ್ನು ಅಘೋ ಇಘೋ ಅಂದರೆ ಇನ್ನು ಒಂದು ದಿವಸ ಬಾಕಿ ಇದೆ. ಇವತ್ತಿನ ದಿನ ಸಮಯ, ಇವತ್ತಿನ ದಿವಸದ ದಿನಾಂಕ ಎಷ್ಟು? 4ನೇ ತಾರೀಕು 5. ನಾಳೆ ಒಂದು ದಿವಸ ತಪ್ಪಿದ್ರೆ 6, 7, 8 3 ದಿವಸವೂ ಕೂಡ ಮಹರ್ಷಿ ಮಂದಿರದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟು, ಕೆಂಪೇಗೌಡ ಏರ್ಪೋರ್ಟ್ನ ಹತ್ತಿರ ಇರ್ತಕ್ಕಂಥ ಸಾದಹಳ್ಳಿ ಗೇಟು ಅಂದರೆ ಆ ಒಂದು ಏರ್ಪೋರ್ಟ್ ಮೊದಲನೇ ಟೋಲ್, ಆ ಒಂದು ಸಿಗ್ನಲ್ ಏನಿದೆ ಅದೇ ಜಾಗ ಸಾದಹಳ್ಳಿ ಗೇಟು. ಅಲ್ಲಿ ಬಂದು ತಾವು ಯಾರನ್ನ ಕೇಳಿದ್ರು ಕೂಡ ಆಶ್ರಮಕ್ಕೆ ದಾರಿಯನ್ನು ತೋರಿಸ್ತಾರೆ. ನವರತ್ನ ಅಗ್ರಹಾರ, ಅಲ್ಲಿ ಮಹರ್ಷಿ ಮಂದಿರ ಅಂತ ಹೇಳಿ ಆಶ್ರಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಇನ್ನು ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್ನ ಬಳಿ ಇರತಕ್ಕಂಥ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ತಾಯಿಗೆ ಸೇವೆಗಳು ಸಲ್ತಾ ಇದೆ. ಅದರಲ್ಲೂ ಬಹಳ ವಿಶೇಷವಾಗಿ ನಾಳೆ ತಪ್ಪಿದ್ರೆ ನಾಳಿದ್ದು 6, 7, 8 3 ದಿವಸಗಳೂ ಕೂಡ ಮಂಡಲಾನುಷ್ಠಾನದ ವಿಶೇಷವಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇರತಕ್ಕಂಥದ್ದೇ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಏನು ಗುರುಗಳೇ ಮಂಡಲಾನುಷ್ಠಾನ ಹೇಳ್ತಾ ಇದ್ದೀರಲ್ಲ, ನಮ್ಗೆ ಅದರ ಬಗ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ತಾವು ಕೇಳ್ಬೋದು. ಆದರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏನಪ್ಪ ಮಂಡಲಾನುಷ್ಠಾನ ಅಂದರೆ ಪ್ರಾರಂಭದಲ್ಲಿ ಹೇಳ್ತೀನಿ, ದೇವಸ್ಥಾನದ ಲೋಕಾರ್ಪಣೆ ಅಂದರೆ ನೂತನವಾಗಿ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಲಕ್ಷ್ಮೀ ಸ್ವಾಮಿಯ ಸಾನ್ನಿಧ್ಯ, ದೇವಿಯ ಪ್ರತಿಷ್ಠಾಪನೆ, ತಾಯಿ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಅದಾದ ಮೇಲೆ ಸಾಲಿಗ್ರಾಮವನ್ನು ಅಲ್ಲಿಟ್ಟಾದ ಮೇಲೆ 48 ದಿನಗಳ ಕಾಲ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರಂಭದ ಹಂತದ ಪೂಜಾನುಷ್ಠಾನಗಳು ನೆರವೇರುತ್ತಾ ಬರ್ತಾ ಇದೆ. ಅದೇ ರೀತಿ ನಾಳಿದ್ದು 6, 7, 8ಕ್ಕೆ 48 ದಿವಸಗಳು ಸಂಪನ್ನವಾಗ್ತಕ್ಕಂಥದ್ದು ಇರುತ್ತೆ ಪ್ರಾರಂಭದ ಹಂತದ ಮಂಡಲ ಪೂಜೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದು ನಡ್ಕೊಂಡು ಬಂದೇ ಬರ್ತಕ್ಕಂಥದ್ದೇ, ಇದೇ ಶಾಸ್ತ್ರ. ಹಾಗಾಗಿ ಈ ಒಂದು 48 ದಿನಗಳ ಮಂಡಲಾನುಷ್ಠಾನ, 48 ದಿನಗಳ ಪೂಜಾನುಷ್ಠಾನ ಆದಮೇಲೆ 48ನೇ ದಿನ ಮಂಡಲ ಪೂಜೆ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರುತ್ತೆ. ಆಗ ಯಾವ ಒಂದು 48 ದಿವಸ ನಾವು ಪ್ರಾರಂಭದ ಹಂತದಲ್ಲಿ ನಾವು ಏನು ಪೂಜಾನುಷ್ಠಾನವನ್ನು ದೇವಿಗೆ ಸಲ್ಲಿಸ್ತೀವೋ ಅದೇ ಶ್ರೇಷ್ಠ. ಮತ್ತು ಅದೇ ದೇವಿಗೆ, ಆ ಒಂದು ದೇವಸ್ಥಾನಕ್ಕೆ, ಆ ಒಂದು ಕ್ಷೇತ್ರಕ್ಕೆ, ಆ ಒಂದು ಭೂಮಿಗೆ ಶಕ್ತಿ ತುಂಬತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿವಸವರೆಗೂ ಕೂಡ ಮಹರ್ಷಿ ಮಂದಿರದಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಪೂಜಾನುಷ್ಠಾನಗಳು ನೆರವೇರ್ಕೊಂಡು ಬರ್ತಾನೆ ಇದೆ. ಇನ್ನು ಪ್ರತಿಷ್ಠಾಪನಾ ಕಾಲದಲ್ಲಿ ತಾವು ಗಮನಿಸಿರ್ತಕ್ಕಂಥ ಮಹರ್ಷಿ ಮಂದಿರ ಆಶ್ರಮಕ್ಕನು, ಅಲ್ಲಿನ ಶ್ರೀ ಕ್ಷೇತ್ರಕ್ಕನು, ಈಗ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಪ್ರಾರಂಭದ ಹಂತದಲ್ಲಿ ಆಗ ತಾನೇ ಪ್ರಾರಂಭ ಅಲ್ವಾ, ವ್ಯವಸ್ಥೆಗಳು ಅಷ್ಟರ ಮಟ್ಟಿಗೆ ಮಾತ್ರ ಇತ್ತು. ನಮ್ಗೆ ಎಷ್ಟಾಗುತ್ತೋ ಕೈಯಲ್ಲಿ ಅಷ್ಟೆಲ್ಲ ವ್ಯವಸ್ಥೆಗಳನ್ನು ಆ ಕ್ಷಣ, ಆ ಒಂದು ಆತುರ ಅಂದರೆ ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂದಾಗೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳಲ್ಲೇ ನಾವೆಲ್ಲ ಅಣುವನ್ನು ಕೂಡ ಮಾಡಿದ್ವಿ. ಆದರೆ ಈ ಬಾರಿ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು, ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ 1-2 ನಿಮಿಷಗಳ ಕಾಲನಾದ್ರೂ ಕೂಡ ದೇವರ ಮುಂದೆ ಕೂತ್ಕೊಳ್ಳಿಕ್ಕಾಗಲಿ, ಎಲ್ಲ ರೀತಿ ಇರತಕ್ಕಂಥ ವ್ಯವಸ್ಥೆಗಳು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ.
ಸಾಕಷ್ಟು ಜನ ನಮಗೊಂದು ವಿಚಾರಗಳನ್ನು ತಿಳಿಸ್ಕೊಟ್ರು. ಊಟದ ವಿಚಾರದಾಗಿ ಊಟವೇನೋ ಬಹಳ ರುಚಿಯಾಗಿ ಸಿಗ್ತಾ ಇದೆ ಗುರುಗಳೇ, ಆದರೆ ಅಲ್ಲಿ ವ್ಯವಸ್ಥೆ ನಮಗೆ ಸರಿ ಹೋಗ್ತಾ ಇಲ್ಲ. ಅಲ್ಲಿ ನಮ್ಗೆ ಊಟವನ್ನು ಸ್ವೀಕರಿಸ್ತಕ್ಕಂಥದ್ದಾಗಲಿ, ಅಲ್ಲಿನ ಬಿಸಿಲಿನ ತಾಪಮಾನಕ್ಕಾಗಲಿ, ನಮ್ದು ಯಾವುದಕ್ಕೂ ಕೂಡ ಸರಿಯಾಗಿ ಸೇವೆಗಳು ಸಲ್ತಾ ಇಲ್ಲ ಗುರುಗಳೇ, ನಮಗೆ ಸರಿ ಹೋಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಅಂತೇಳಿ ಸಾಕಷ್ಟು ಜನ ಬಂದು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಅದೆಲ್ಲವನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಬಾರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಊಟದ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಇನ್ನು ಮಹರ್ಷಿ ಮಂದಿರ ದೇವಸ್ಥಾನದ ಮುಂದೆ ಈಗ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿತ್ತು ಇಷ್ಟು ದಿವಸದವರೆಗೂ ಕೂಡ. ಇನ್ನು ಈಗ ಮಳೆಗಾಲ ಶುರು ಆಯಿತು. ಬರ್ತಕ್ಕಂಥ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಕ್ಕಂಥವ್ರೆಲ್ರಿಗೂ ಕೂಡ ಒಂದು ವ್ಯವಸ್ಥೆ ಆಗಬೇಕು. ಹಾಗಾಗಿ ನಾವು ಕೂಡ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಏನೆಲ್ಲ ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆ. ಆದರೆ ದೇವಸ್ಥಾನದ ಮುಂದೆ ಈಗ ಒಂದು ಮೇಲ್ಛಾವಣಿ ಹಾಕ್ಲಿಕ್ಕೆ ಒಂದು ಅವಕಾಶ ಬೇಕು, ಒಂದು ಅವಶ್ಯಕತೆ ಇದೆ. ಅದಕ್ಕೆ ತಮಗೆ ಯಾರಾದರೂ ಸಹಾಯ ಮಾಡತಕ್ಕಂಥವ್ರು ಇಚ್ಛಿಸಿದರೆ, ನಮ್ಮದು ಒಂದು ಸೇವೆ ಇರಲಿ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ, ದಯವಿಟ್ಟು ತಾವು ಮಹರ್ಷಿ ಮಂದಿರ ಆಶ್ರಮಕ್ಕೆ ಬನ್ನಿ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಒಮ್ಮೆ ತಾವು ಗಮನಿಸಿ, ಒಮ್ಮೆ ತಾವು ನೋಡಿ, ನಿಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ಸೇವೆಗಳನ್ನು ಮಾಡಬೇಕು ಅನಿಸುತ್ತೋ ಆ ಸೇವೆಗಳನ್ನು ತಾವು ಸಲ್ಲಿಸಬೇಕು. ಇದು ನಿಜಕ್ಕೂ ಅವಶ್ಯಕತೆ ಇದೆ. ತಮಗೂ ಕೂಡ ಒಂದು ಅವಕಾಶ ತಾಯಿಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ. ತಾವು ತಪ್ಪದೇ ಬನ್ನಿ ಮಹರ್ಷಿ ಮಂದಿರಕ್ಕೆ. ಯಾಕೆಂದರೆ ಮಹರ್ಷಿ ಮಂದಿರ ಆಶ್ರಮ ಬಂದು ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆ ಆಗಬೇಕು. ಇನ್ನು ಮಳೆಗಾಲ ಬಂದುಬಿಟ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಮಸ್ಯೆ ಆಗೋಗುತ್ತೆ. ದೇವಸ್ಥಾನದಲ್ಲಿ ತಾಯಿಯ ದರ್ಶನವನ್ನು ಮಾಡಬೇಕಾದ್ರೆ ಸಮಸ್ಯೆ ಆಗುತ್ತೆ. ಆ ಒಂದು ಮೇಲ್ಛಾವಣಿಗೆ ತಮಗೆ ಏನೆಲ್ಲ ಸಹಾಯವನ್ನು ಮಾಡಬೇಕು ಅನಿಸುತ್ತೋ, ಸಹಾಯ ಹಸ್ತವನ್ನು ನೀಡಬೇಕು ಅನಿಸುತ್ತೋ, ತಾವು ತಪ್ಪದಿರ ನಿಮ್ಮದೇ ಆಶ್ರಮ ಮಹರ್ಷಿ ಮಂದಿರಕ್ಕೆ ಬನ್ನಿ. ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಎಲ್ಲವನ್ನೂ ಕೂಡ ತಾವು ನೋಡಿ ನಿಮ್ಗೇನು ಕೈಲಾಗುತ್ತೋ ಆ ಒಂದು ಸೇವೆಯನ್ನು ಸಲ್ಲಿಸ್ಬೋದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೇ ತಿಳಿಸ್ತಾ ಇದ್ದೆ, ಮಹರ್ಷಿ ಮಂದಿರದಲ್ಲಿ ನಡೀತಾ ಇರತಕ್ಕಂಥ ಮಂಡಲ ಅನುಷ್ಠಾನ ಪೂಜೆಯ ಕುರಿತಾಗಿ. ಇದೇ ಬರ್ತಕ್ಕಂಥ 6, 7, 8ನೇ ತಾರೀಕು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಪೂಜಾನುಷ್ಠಾನಗಳು ನೆರವೇರ್ತಾ ಇರತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಯಾಕೆ ಅಂದರೆ ಏನಕ್ಕೆ ಮಾತನ್ನು ನಾನು ಮಗದೊಮ್ಮೆ ಹೇಳ್ತಾ ಇದ್ದೇನೆ ವ್ಯವಸ್ಥೆಗಳ ಕುರಿತಾಗಿ ಅಂತ ಹೇಳಿದಾಗ, ಕಳೆದ ಬಾರಿ ಬಂದಾಗ್ಲೂ ಕೂಡ ಸಾಕಷ್ಟು ಜನ ಇದರ ಕುರಿತಾಗಿ ಹೇಳಿದ್ರಿ, ಇಲ್ಲಿನ ವ್ಯವಸ್ಥೆ ಹಾಗಿದೆ ಹೀಗಿದೆ ಅಂತ ಹೇಳಿ. ಈ ಬಾರಿಯ ವ್ಯವಸ್ಥೆ ನಿಜಕ್ಕೂ ಬಹಳ ಚೆನ್ನಾಗಿದೆ. ಆದ್ರೂ ಕೂಡ ಇನ್ನಷ್ಟು ಡೆವಲಪ್ಮೆಂಟ್ ನಡೀತಾನೆ ಇದೆ, ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇದ್ದೇವೆ. ಹಾಗಾಗಿ ಈ ಬಾರಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಊಟದ ವ್ಯವಸ್ಥೆನೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ತಾವೆಲ್ಲರೂ ಕೂಡ ಬನ್ನಿ, ತಾಯಿಯ ಸಾನ್ನಿಧ್ಯಕ್ಕೆ ಬನ್ನಿ. ಲಕ್ಷ್ಮೀಭವರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ತಾವು ಪಡ್ಕೊಳ್ಳಿ. ಇನ್ನು ಎಂದಿನಂತೆ ಈ ಬಾರಿನೂ ಕೂಡ ಯಾರಿಗೆಲ್ಲ ಭೂಮಿಯ ಸಮಸ್ಯೆ ಇದೆ, ಕೋರ್ಟು ಕಚೇರಿ ಅಂತ ಸಮಸ್ಯೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಾಗಲಿ, ಸಂತಾನ ಭಾಗ್ಯ ಇಲ್ಲದೆ ಇರತಕ್ಕಂಥವ್ರಿಗೆ, ಸಂತಾನ ಆಗಿಲ್ಲದೆ ಇರತಕ್ಕಂಥವ್ರಿಗೆ, ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ, ತಮ್ಮೆಲ್ಲರಿಗೂ ಕೂಡ ಪರಿಹಾರ ಇದೆ. ಯಾವುದೇ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಇರ್ತಕ್ಕಂಥದ್ದೇ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಯಾಕೆಂದರೆ ಲಕ್ಷ್ಮೀಭೂರ ಸ್ವಾಮಿಯ ಈ ಒಂದು ಸಾಲಿಗ್ರಾಮ ಯಾವಾಗ ಮಹರ್ಷಿ ಮಂದಿರದಲ್ಲಿ ಆ ಒಂದು ಸ್ಥಾಪನೆ ಆಯಿತೋ, ಯಾವಾಗ ಭಗವಂತ ಬಂದು ಕೂತ್ಕೊಂಡೋ, ಬರ್ತಕ್ಕಂಥ ಭಕ್ತಾದಿಗಳ ಎಲ್ಲರ ಮನೋಕಾಮನೆಗಳು ಕೂಡ ಸಿದ್ಧವಾಗಿದೆ, ಎಲ್ಲರ ಅಪೇಕ್ಷೆನೂ ಕೂಡ ಈಡೇರಿದೆ, ಎಲ್ಲರ ಆಸೆಗಳೂ ಕೂಡ ನೆರವೇರ್ತಾ ಬಂದಿದೆ, ಎಲ್ಲರ ಸಂಕಷ್ಟಗಳನ್ನೂ ಕೂಡ ನೆರವೇರ್ತಾ ಬಂದಿದೆ. ಯಾವುದೇ ರೀತಿ ಕಷ್ಟಗಳೇ ಇಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ವರ್ಷಗಳಿಂದ ನಿಂತಿರ್ತಕ್ಕಂಥ ಒಂದಿಷ್ಟು ಭೂಮಿ ಸಮಸ್ಯೆಗಳೆಲ್ಲವೂ ಕೂಡ ಚಿಟಿಕೆ ಹೊಡೆಯುವ ಅಷ್ಟರಲ್ಲಿ ಕ್ಲಿಯರ್ ಆಗಿದೆ. ಹಾಗೆ ನಿಂತಿರ್ತಕ್ಕಂಥ ಎಷ್ಟೋ ಕೇಸ್ಗಳು, ಅದರಿಂದ ಸಮಸ್ಯೆಗೊಳಗಾಗಿರ್ತಕ್ಕಂಥವ್ರು, ಅದರಿಂದ ನೋವಿಗೊಳಗಾಗಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ಮುಂದಕ್ಕೆ ಬಂದಿರತಕ್ಕಂಥದ್ದಿದೆ. ನ್ಯಾಯಬದ್ಧವಾಗಿದ್ರೂ ಕೂಡ ಯಾವುದೇ ರೀತಿ ಅಡೆತಡೆಗಳಿಲ್ದ್ರೂ ಕೂಡ, ನಮ್ಮಿಂದ ಯಾವುದೇ ರೀತಿ ಸಮಸ್ಯೆಗಳಿಲ್ದ್ರೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥ ನೋವು ಸಂಕಷ್ಟಗಳಿಗೆ ಒಂದು ತಡೆ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಇನ್ನು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಜಾತಿ, ಮತ, ಪಂಥದ ಭೇದವಿಲ್ಲ. ಸರ್ವರಿಗೂ ಸ್ವಾಗತ ಇದೆ. ಎಲ್ಲರೂ ಕೂಡ ಬನ್ನಿ. ಯಾಕೆಂದರೆ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರ್ತಕ್ಕಂಥದ್ದೇ. ಅದೇ ರೀತಿ ಮಹರ್ಷಿ ಮಂದಿರದಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಮೇಳು ಕೀಳು ಎಂಬತಕ್ಕಂಥ ಭೇದ ಭಾವ ಇಲ್ಲ. ಎಲ್ರಿಗೂ ಕೂಡ ಒಂದೇ ರೀತಿ ಆದ್ಯತೆ ಇದೆ. ಎಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಆನಂದ್ ಗುರೂಜಿಯವರು ಕೂಡ ಇವತ್ತಿನ ದಿವಸದವರೆಗೂ ಕೂಡ ನೀನು ಬಾ, ತಾನು ಬಾ, ನೀನು ಬರಬೇಡ, ನೀವು ಬರಬೇಡಿ ಅಂತ ಯಾವ ಕಾರಣಕ್ಕೂ ಕೂಡ ಹೇಳಿರ್ತಕ್ಕಂಥವ್ರಲ್ಲ.
ಮಹರ್ಷಿ ಮಂದಿರಕ್ಕೆ ಬಂದಿರೂ ಕೂಡ ಅಲ್ಲಿ ಏನಾದರೂ ಒಂಚೂರು ಸಮಸ್ಯೆಗೆ ಒಳಗಾಗಿದ್ರೂ ಕೂಡ, ಒಂದು ವೇಳೆ ಭಕ್ತಾದಿಗಳು ಕೋಪಗೊಂಡ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಒಂದಿಷ್ಟು ಸಂಗತಿಗಳು ಕೂಡ ಎದುರಾಗಿಲ್ಲ. ಇವತ್ತಿನವರೆಗೂ ಕೂಡ ಮಹರ್ಷಿ ಮಂದಿರ ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತೆ. ತಾವೆಲ್ಲರೂ ಕೂಡ ಬನ್ನಿ, ಸಮಸ್ಯೆಗಳಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ ಬನ್ನಿ. ಇಲ್ಲಿ ನಿಮ್ಮ ಸಮಸ್ಯೆಗೆ ಸೂಕ್ತವಾಗಿರತಕ್ಕಂಥ ಪರಿಹಾರ ಸಿಗುತ್ತೆ. ಪರಿಹಾರವೂ ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ಭಗವಂತ ದಯಪಾಲಿಸ್ತಕ್ಕಂಥವ್ರು ಇರ್ತಾರೆ. ಆದರೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಯಾವುದು ಗೊತ್ತಾ? ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ. ಭಗವಂತನ ಮುಂದೆ ಯಾವುದೇ ರೀತಿ ಬೇರೆ ಆಲೋಚನೆಗಳಿಲ್ದಿರ ಏಕಮಾತ್ರ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಭಗವಂತನ ಮುಂದೆ ಸಂಪೂರ್ಣವಾಗಿ ಲೀನವಾಗಿ ಭಗವಂತನಲ್ಲೇ ತಾವು ಅಪೇಕ್ಷೆಯನ್ನು ಇಟ್ಟಿದ್ದೆ ಆದರೆ ಭಗವಂತ ಈಡೇರಿಸ್ತಾರೆ. ಲಕ್ಷ್ಮೀ ಭೂರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ. ರೈತರ ಮೇಲಿರಬೇಕು, ಯೋಧರ ಮೇಲಿರಬೇಕು, ವೈದ್ಯರ ಮೇಲಿರಬೇಕು. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆ ತಪ್ಪಿದ್ರೆ ನಾಳಿದ್ದು 6, 7, 8 ಇರತಕ್ಕಂಥ ಮಂಡಲಾನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ತಪ್ಪದೇ ಬನ್ನಿ. ಪೂಜಾನುಷ್ಠಾನಕ್ಕೆ ಭಾಗಿಯಾಗಿ ಪ್ರಸಾದದ ವಿತರಣೆ ಇರುತ್ತೆ. ಪ್ರಸಾದದ ಸೇವೆ ನಿರಂತರವಾಗಿ ನೆರವೇರ್ತಾನೆ ಇರುತ್ತೆ. ತಾವೆಲ್ಲರೂ ಕೂಡ ಬಂದು ಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದು. ಇನ್ನು ಈ ಒಂದು ಮಂಡಲಾನುಷ್ಠಾನದ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಗುರುಗಳು. ಹಾಗಾಗಿ ಗುರುಗಳನ್ನು ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ, ನಾನು ಈಗ ತಾನೇ ಹೇಳಿದೆ, ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಕಲ್ಯಾಣಾತ್ಮಕ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಲಕ್ಷ್ಮೀ ಭೂವರಹಸ್ವಾಮಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೃತಾನುಷ್ಠಾನ ಅಂದರೆ ಕಳೆದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಶುರುವಾಗಿ ಅಂದು ಲೋಕಾರ್ಪಣೆ ಆಗಿರತಕ್ಕಂಥ ದೇವಾಲಯಕ್ಕೆ 48 ದಿನಗಳ ಆ ಮಂಡಲಾನುಷ್ಠಾನ ವಿಶೇಷವಾಗಿ ಮಂಡಲಾನುಷ್ಠಾನದ ಸಾಲಿಗ್ರಾಮ ಪೂಜೆ ವಿಶೇಷವಾಗಿ ನಡೀತಾ ಇದೆ. ಇದೇ ಬರ್ತಕ್ಕಂಥ 6, 7, 8 ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳು. ಇಲ್ಲಿವರೆಗೂ ಆಶ್ರಮಕ್ಕೆ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿರುವಂತಹವರು ಸಾಕಷ್ಟು ಜನ. ಕೋರ್ಟು ಕಚೇರಿ ಕೇಸಲ್ಲಾಗಲಿ ಅಥವಾ ಸಮಸ್ಯೆ ಆಗಲಿ, ಅಂಗೈಯಗಲ ಭೂಮಿ ತೆಗೆದುಕೊಳ್ಳೋದಕ್ಕೂ ಬಹಳ ಕಷ್ಟ ಇರತಕ್ಕಂಥದ್ದಾಗಲಿ, ತಗೊಂಡಿರ್ತಕ್ಕಂಥ ಭೂಮಿಯಲ್ಲಿ ಸಮಸ್ಯೆಗಳು ಕಷ್ಟಗಳು ಹೊತ್ತಿರ್ತಕ್ಕಂಥವ್ರಿಗಾಗಲಿ ಪರಿಹಾರವನ್ನು ಕಂಡು ಪರಿಹಾರ ಕ್ಷೇತ್ರ ಅಂತ ಕೊಂಡಾಡ್ತಿರ್ತಕ್ಕಂಥ ಜನಸಂಖ್ಯೆ ಸಾಕಷ್ಟು ಜನ. ಯಾವುದೇ ಆಲಯಕ್ಕಾಗಲಿ, ಯಾವುದೇ ಸಾನ್ನಿಧ್ಯಕ್ಕಾಗಲಿ ನಿಮ್ಮ ಮನಸ್ಸ ಇಚ್ಛೆ ಒಂದು ಒಳಿತನ್ನು ಕಂಡಾಗ ಮಾತ್ರ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿರಂತರವಾಗಿ ಹರಿದು ಬರ್ತಿರ್ತಕ್ಕಂಥ ಜನ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಹೇಳಬಹುದಾದರೆ ಆಶ್ರಮ ದಿನಕ್ಕೊಂದು ರೀತಿ ಬದಲಾವಣೆ ನೋಡ್ತಾ ಇದ್ದೀವಿ ನಾವು. ಒಂದು ದೇವಾಲಯ ಕಟ್ಟಬೇಕು ಎಂಬತಕ್ಕಂಥದ್ದಿರಲಿಲ್ಲ, ಒಂದು ಆಸ್ಥಾನ ಅಲ್ಲಿ ಕಲ್ಪನೆ ನಿರ್ಮಿತವಾಗಬೇಕು ಗೊತ್ತಿಲ್ಲ. ನನ್ನ ವಾಸ್ತುಗೃಹದ ನನ್ನ ಮನೆ ದೇವರಾಗಿರ್ತಕ್ಕಂಥ ಶ್ರೀನಿವಾಸನ ಒಂದು ಆಲಯ ಮಾಡಬೇಕು ಎಂಬತಕ್ಕಂಥ ಆಸೆ ಇಂದು ನೆನ್ನೆದಲ್ಲ, ಸುಮಾರು ವರ್ಷಗಳ ಕನಸು. ಆದರೆ ಶ್ರೀನಿವಾಸನ ಆಲಯವನ್ನು ಮಾಡಬೇಕು ಎಂಬತಕ್ಕಂಥ ಕನಸು ಕನಸಾಗಿಯೇ ಉಳಿದು ಹೊಸದಾಗಿ ನನಗೆ ಅರಿವೇ ಇಲ್ಲದಂಥ ರೀತಿ, ನನಗೆ ಗೊತ್ತೇ ಇಲ್ಲದಿರ ಅಥವಾ ಲಕ್ಷ್ಮೀ ಭೂವರಹಸ್ವಾಮಿನ ಭೂವರಹ ದೇವರ ಪ್ರತಿಷ್ಠಾಪನೆ ಅಲ್ಲಾಗಬೇಕು, ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ನಿಲ್ಲಬೇಕು ಎಂಬತಕ್ಕಂಥ ಚಿಂತನೆಯೂ ಇಲ್ಲದಿದ್ದವನಿಗೆ ಆಶ್ರಮಕ್ಕೆ ಸಾಲಿಗ್ರಾಮ ಬಂದದ್ದು. ಅದಾದ ನಂತರ ಆ ಸಾಲಿಗ್ರಾಮದ ಅನುಷ್ಠಾನವನ್ನು ದರ್ಶನ ಮಾಡಿದಂಥ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಯಾದ ನಂತರ ಅವರು ಬಂದು ಹೇಳಿದಂಥ ರೀತಿ ಎಷ್ಟೇ ಆದರೂ ತಿರುಮಲ ತಿರುಪತಿ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀನಿವಾಸನಿಗೂ ಆಸ್ಥಾನವನ್ನು ಆ ಭೂಮಿಯನ್ನು ಕಲ್ಪನೆ ಮಾಡಿ ಇಲ್ಲಿ ನೀನು ಕೂತ್ಕೊಂಡು ನಿನ್ನ ಭಕ್ತರನ್ನ ನೋಡಪ್ಪ ಅಂತ ಹೇಳಿದಂಥದ್ದು ವರಾಹದೇವರೇ. ಯಾಕೆಂದರೆ ಬೆಟ್ಟದ ಮೇಲೆ ಆ ಬೆಟ್ಟದ ಸಂಪೂರ್ಣ ಸ್ಥಳ ವರಾಹ ಕ್ಷೇತ್ರ. ಅದು ತಿರುಮಲ ತಿರುಪತಿ ಆಸ್ಥಾನದ ಕ್ಷೇತ್ರ ವರಾಹ ಕ್ಷೇತ್ರ. ಆ ವರಾಹದೇವರ ಕ್ಷೇತ್ರದಲ್ಲಿ ಶ್ರೀನಿವಾಸನಿಗೆ ಅಲ್ಲಿ ಸ್ಥಳವನ್ನು ಕೊಟ್ಟ ಭಗವಂತ, ನೀನು ಇಲ್ಲೇ ನಿಂತುಕೊಳ್ಬೇಕು ಅಂತ ಹೇಳಿದ. ಇಲ್ಲೇ ನಿಂತ್ಕೊಳ್ಬೇಕು, ಇಲ್ಲಿದ್ದು ನೀನು ಭಕ್ತರನ್ನು ಹರಿಸಬೇಕು, ಆಶೀರ್ವದಿಸಬೇಕು ಅಂದಾಗ ಶ್ರೀನಿವಾಸನ ಒಂದು ಕರಾರು ಪತ್ರ ರೆಡಿ ಆಗುತ್ತೆ.
ಇಲ್ಲಿ ನಾನು ನಿಂತು ಅನುಷ್ಠಾನವನ್ನೇನೋ ಮಾಡ್ತೇನೆ, ಇಲ್ಲಿ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತೇನೆ. ಆದರೆ ಇಲ್ಲಿ ನನಗೆ ನಡೆಯುವಂಥ ಸೇವೆಗಳು ಏನೇ ಇದ್ದರೂ ಆ ಸೇವೆಗಳೆಲ್ಲವೂ ಪ್ರಥಮವಾಗಿ ನಿಮಗೇ ನಡಿಬೇಕು, ನಿಮಗೆ ಸೇವೆ ಆದಮೇಲೆ ನನಗೆ ಬರಬೇಕು ಅಂಥೇಳಿ ಅಂದೇ ಒಂದು ಪತ್ರವನ್ನು ಸಿದ್ಧಪಡಿಸ್ತಾರೆ. ಇಂದಿಗೂ ಅದರಂತೆ ನಡೀತಾ ಇದೆ. ಹಾಗೆ ನಾನು ಅಂದುಕೊಳ್ಳುವಂಥದ್ದು, ಮೊದಲು ಭೂವರಹಸ್ವಾಮಿ ಈ ಸಾನ್ನಿಧ್ಯಕ್ಕೆ ಬಂದು ಕೂತು ಇನ್ನು ಮುಂಬರತಕ್ಕಂಥ ದಿನದಲ್ಲಿ ಸುಂದರವಾದಂಥ ಶ್ರೀನಿವಾಸ ಬಂದು ಕೂತ್ಕೊಳ್ತಾನೋ ಏನೋ, ಅದು ನನಗಂತೂ ಅರಿಯದು. ಯಾಕೆಂದರೆ ನನ್ನ ಮನಸ್ಸಲ್ಲಿದ್ದಂಥ ಶ್ರೀನಿವಾಸ ಚಿಕ್ಕ ಪುಟ್ಟ ಶ್ರೀನಿವಾಸ ಅಲ್ಲ, ತುಂಬ ಬೃಹತ್ ಬೆಟ್ಟದ ಶ್ರೀನಿವಾಸ. ಎಲ್ಲೂ ನೀವು ಕಂಡರಿಯಬಾರದು ಅಂತಹ ಒಂದು ಬೃಹತ್ ಬೆಟ್ಟದ ಶ್ರೀನಿವಾಸನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಆಶ್ರಮದಲ್ಲಿ ಅಂತ ಸಂಕಲ್ಪ ಇದ್ದಿದ್ದು ನಿಜ. ಅದಕ್ಕೆ ಪೂರ್ವಭಾವಿ ತಯಾರಿಗಳು ನಡೀತಾ ಇದ್ದಿದ್ದು ನಿಜ. ಆದರೆ ಅದನ್ನು ಮೀರಿ ವರಾಹದೇವರ ಸಾಲಿಗ್ರಾಮ ಬಂತು, ಮಾತಾಡುವ ಸಾಲಿಗ್ರಾಮವಾಗಿ ನಿಂತ್ಕೊಳ್ತು. ಸಾಕಷ್ಟು ಜನ ಭಕ್ತರ ಸಂಕಷ್ಟಗಳೆಲ್ಲವೂ ಸ್ವೀತ ದೂರ ಆಯಿತು. ಭೂಮಿಗೆ ಸಂಬಂಧಪಟ್ಟದ್ದಿರಲಿ, ಸಂತಾನಕ್ಕೆ ಸಂಬಂಧಪಟ್ಟದ್ದಿರಲಿ, ವಿವಾಹಕ್ಕೆ ಸಂಬಂಧಪಟ್ಟದ್ದಿರಲಿ, ರೋಗ ರುಜಿನಗಳಿಗೆ ಸಂಬಂಧಪಟ್ಟದ್ದಿರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ 9 ದಿನಕ್ಕೆ ನಾಗರ ಪಂಚಮಿ ದಿನ ಚೆನ್ನಾಗಿದೆ, ಈ ದಿನದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮೀನ ಅಂತ ಸಂಕಲ್ಪ ಮಾಡಿ ನಂತರ ದೇವಾಲಯದ ಬಗ್ಗೆ ಚಿಂತನೆ ಮಾಡಿದ್ದೆ ನಾವು. ಅಂದರೆ 9-10 ದಿವಸದಲ್ಲಿ ಮಾಡಿ ಕರೆಕ್ಟಾಗಿ 9 ದಿವಸಕ್ಕೆ ದೇವಸ್ಥಾನ ಕಂಪ್ಲೀಟ್ ಆಯಿತು. ಅದಾದ ನಂತರ ಮಂಡಲ ಪೂಜೆ ಮುಹೂರ್ತ ಬಂದೇ ಬಿಡ್ತು. ದಿನ ಕಳೆಯೋದು ಗೊತ್ತಾಗೋದಿಲ್ಲ, ಬಹಳ ವೇಗವಾಗಿ. ಆನಂದ್ ಗುರೂಜಿಯವರಿಗೆ ಮೊದಲಿಂದ ನನ್ನ ಕರ್ತವ್ಯ ಹೇಗಿತ್ತಪ್ಪ ಅಂದರೆ ಇಲ್ಲಿ ಬೆಳಗ್ಗೆ ಬಂದು 8 ಗಂಟೆ ನೇರ ಪ್ರಸಾರ ಕೂತ್ಕೊಳ್ಳೋದು ಅಷ್ಟೇ ಗೊತ್ತಿತ್ತು. ಆದರೆ ಈಗ ಹಿಂದೆ 6 ಗಂಟೆಗೆ ನನ್ನ ಸುಪ್ರಭಾತ ಇದ್ದಿದ್ದು ಈಗ 5 ಗಂಟೆಗೆ ಆಯಿತು. 5 ಗಂಟೆಗೆದ್ದು ಬೆಳಗ್ಗೆದ್ದು ದೇವರಿಗೆ ಅಭಿಷೇಕ ಅಲಂಕಾರ ಮಾಡಿ ಪೂಜೆ ಮಾಡಿ ಅಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ ಸಾಲಿಗ್ರಾಮ ಅಭಿಷೇಕ ಆದಮೇಲೆ ನಂತರ ಇಲ್ಲಿ ಬಂದು ಕೂರುವಂಥದ್ದಾಯಿತು. ಅಂದರೆ ಕಾಯಕದಲ್ಲಿ ಮತ್ತಷ್ಟು ಜವಾಬ್ದಾರಿ ಜಾಸ್ತಿ ಆಯಿತು. ಹಾಗೆ ಆ ಭಗವಂತನ ಸೇವೆಯನ್ನು ಸಲ್ಲಿಸ್ತಾ ಇರೋದ್ರಿಂದ ಆ ಭಗವಂತನ ಸೇವಾ ಭಾಗ್ಯ ಒಂದು, ಜೊತೆಗೆ ಆ ಸೇವೆ ಮಾಡಿ ಇಲ್ಲಿ ಬರೋದ್ರಿಂದ ಒಂದು ಮನಸ್ಸಿಗೊಂದು ತೃಪ್ತಿ, ನಾನು ಆಡುವಂಥ ಮಾತುಗೂ ಒಂದು ಶಕ್ತಿ, ಜೊತೆಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಹೇಳುವಾಗ ಪ್ರತಿಯೊಂದು ರಾಶಿಫಲವನ್ನು ಹೇಳುವಾಗೂ ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಮನಸ್ಸಲ್ಲಿ ತಗೊಂಡಾಗ ಆ ರಾಶಿಫಲದಲ್ಲಿ ಇನ್ನಷ್ಟು ಶಕ್ತಿ ತುಂಬುತ್ತಾ ಇರತಕ್ಕಂಥದ್ದು, ಇನ್ನಷ್ಟು ಜನಗಳ ಸಂಕಷ್ಟಗಳು ದೂರ ಆಗಲಿಕ್ಕಾಗಿ ಅಥವಾ ಆಗಿಂದಾಗಲೇ ಅದಕ್ಕೊಂದು ಪರಿಹಾರವನ್ನು ಕಲ್ಪನೆ ತಂದುಕೊಳ್ಳೋದಕ್ಕಾಗಲಿ ಎಲ್ಲಕ್ಕೂ ಆ ಲಕ್ಷ್ಮೀ ಭೂವರಹಸ್ವಾಮಿಯ ಅನುಗ್ರಹ ಇದೆ. ಹಾಗಾಗಿ ಇದೇ 6, 7, 8ರ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಭಾಗವಹಿಸಿ, ಭಗವಂತನ ದರ್ಶನ ಮಾಡಿಕೊಳ್ಳಿ. ನಿಮ್ಮ ಸಂಕಷ್ಟಗಳು ಏನೇ ಇದ್ದರೂ, ನಿಮ್ಮ ಭೂದೋಷ ಏನೇ ಇದ್ದರೂ ಎಲ್ಲವನ್ನೂ ದೂರ ಮಾಡಿಕೊಳ್ಳಿ. ಇದೇ 6, 7, 8 ಆದ ನಂತರ ದೇವಾಲಯಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಮಹಾಮೃತ್ತಿಗೆ ಪ್ರಸಾದವನ್ನು ಪ್ರತಿನಿತ್ಯ ಕೊಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಯಾಕೆಂದರೆ ಈ 48 ದಿವಸ ನಡೆದಂಥ ಆ ವಿಶೇಷವಾದಂತಹ ಮಣ್ಣಿನ ಅನುಷ್ಠಾನ, ಇದು ಲಕ್ಷ್ಮೀ ಭೂವರಸ್ವಾಮಿ ಸಾನ್ನಿಧ್ಯದಲ್ಲಿ ಮಣ್ಣಿಗೆ ವಿಶೇಷವಾದಂಥ ಅನುಷ್ಠಾನ. ಆ ಮಣ್ಣಿನ ಒಂದು ರಾಶಿಯನ್ನು, ಮಣ್ಣಿಗೆ ನಡೆಯುವಂಥ ಅನುಷ್ಠಾನವನ್ನು, ಆ ಭೂದೇವಿಯಲ್ಲಿ ನಡೆಯುವಂಥ ಅನುಷ್ಠಾನವನ್ನು, ಆ ಭೂದೇವಿಯ ಮಹಾಪ್ರಸಾದ ಮಹಾಮೃತ್ತಿಗೆ ಪ್ರಸಾದವನ್ನು ತಾವು ಮನೆಗೆ ತೆಗೆದುಕೊಂಡು ಹೋಗ್ಬೋದು, ಅಲ್ಲಿ ಅನುಷ್ಠಾನವನ್ನು ಮಾಡಬಹುದು. ಅದಾದ ನಂತರ ಅದರ ಮುಂದಿನ ಸಾಧಕ ಬಾಧಕಗಳಿದೆಯಲ್ಲ, ಅದನ್ನು ನೀವೇ ನೋಡಿ ಆನಂದಿಸಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಮಹರ್ಷಿ ಮಂದಿರ ಶ್ರೀ ಕ್ಷೇತ್ರ ಲಕ್ಷ್ಮೀ ಭೂವರಸ್ವಾಮಿಯ ಸನ್ನಿಧಾನದ 48ನೇ ದಿನದ ಮಂಡಲಾನುಷ್ಠಾನದ ಪೂಜಾನುಷ್ಠಾನದ ಕುರಿತಾಗಿ ಮತ್ತು ಒಂದು ವಿಶೇಷವಾಗಿರತಕ್ಕಂಥ ಒಂದು ವಿಚಾರದ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ರು. ಏನಪ್ಪ, ಅಲ್ಲಿರ್ತಕ್ಕಂಥ ಮೃತ್ಯುವಿಗೆ ನಡೀತಾ ಇರತಕ್ಕಂಥ ಪೂಜೆ, ಅಂದರೆ ಮಣ್ಣಿಗೆ ಪೂಜೆ ನಡೀತಾ ಇದೆ. ಅಂದರೆ 48 ದಿವಸಗಳಿಂದನೂ ಕೂಡ ತಾಯಿಯ ಪ್ರತಿಷ್ಠಾಪನಾ ಆ ಒಂದು ಸಮಯದಿಂದನೂ ಕೂಡ 48ನೇ ದಿನ ಮಂಡಲಾನುಷ್ಠಾನದ ಪೂಜಾನುಷ್ಠಾನದವರೆಗೂ ಕೂಡ ಬಹಳ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮೃತ್ತಿಗೆ, ತಾಯಿಯ ಸಾನ್ನಿಧ್ಯದ ಹತ್ರ ಇರತಕ್ಕಂಥ ಮೃತ್ತಿಗೆಗೆ ಪೂಜಾನುಷ್ಠಾನ ಆಗ್ತಾ ಇದೆ. ಮತ್ತೊಂದು ವಿಚಾರ ಹೇಳಿದ್ರು, ಯಾರಿಗೆಲ್ಲ ಸಮಸ್ಯೆ ಇದೆ ಆಶ್ರಮಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿಕೊಂಡು ಭಗವಂತ ಲಕ್ಷ್ಮೀ ಭೂವರಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ. ಅದು ಹೇಗೆ, ಅದರ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋರಿದ್ದಾರೆ ಗುರುಗಳೇ. ಅದ್ರ ಬಗ್ಗೆ ತಿಳಿಸ್ತಾ ಇದೆ, ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು. ಮಹಾಮೃತ್ತಿಗೆ ಪ್ರಸಾದ, ಆ ಮಣ್ಣಿಗೆ ಆ ಶಕ್ತಿ ಇದೆ. ಗರ್ಭಗುಡಿಯಲ್ಲಿ ತಾಯಿ ಎಲ್ಲಿ ನೆಲೆ ನಿಂತಿದ್ದಾಳೋ ಆ ಗರ್ಭಗುಡಿ ದೇವಿಯನ್ನು ಅಲ್ಲಿ ಕೂಡಿಸೋದಕ್ಕೂ ಮುನ್ನ ಅಲ್ಲಿರ್ತಕ್ಕಂಥ ಆ ಮಹಾಪ್ರಸಾದ ಮೃತ್ತಿಗೆ ಇದೆಯಲ್ಲ, ಅದನ್ನು ಸಂಗ್ರಹಿಸುತ್ತಿದ್ವಿ ನಾವು. ಅದನ್ನು ಸಂಗ್ರಹಿಸಿ ಆ ಒಂದು ಮೃತ್ತಿಗೆ ಮಹಾಪ್ರಸಾದ, ಆ ಪ್ರಸಾದ ಸಾಲಿಗ್ರಾಮ ನೆಲೆ ನಿಂತಹ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಪ್ರಸಾದವನ್ನು ಬರ್ತಕ್ಕಂತಹ ಭಕ್ತರಿಗೆ 48 ದಿವಸ ಮಂಡಲ ಪೂಜಾ ಅನುಷ್ಠಾನ ಆದ ನಂತರ ಅದು ತಮ್ಮ ಕೈ ಸೇರುವಂಥ ಮಟ್ಟಕ್ಕಿದೆ. ಯಾಕೆಂದರೆ ಅದರ ಮಧ್ಯದಲ್ಲಿ ಅದನ್ನು ತೆಗೆದುಕೊಂಡ್ರೆ ಅದು ಶಕ್ತಿ ಅಲ್ಲ. 48 ದಿವಸದ ಮಂಡಲಾನುಷ್ಠಾನ ಆಗಬೇಕು, ಪ್ರತಿನಿತ್ಯ ಬೆಳಗಿನ ನಿತ್ಯಾನುಷ್ಠಾನ ಆಗಬೇಕು. ನೋಡಿ, ಬೆಳಗ್ಗೆ ನಾವು ಇಲ್ಲಿಗೆ ಬರ್ತಕ್ಕಂಥದ್ದು, ನಿಮ್ಮ ಮುಂದೆ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ಬೆಳಗ್ಗೆ 8 ಗಂಟೆಗೆ. ಆದರೆ ಬೆಳಗ್ಗೆ 5 ಗಂಟೆಗೆ ಪ್ರತಿನಿತ್ಯದ ಬ್ರಾಹ್ಮಿ ಮುಹೂರ್ತದಲ್ಲಿ
ಲಕ್ಷ್ಮೀಬೋರ ಸ್ವಾಮಿಗೆ ಅಭಿಷೇಕ ಅಲಂಕಾರ ಆಗಿ ಮಹಾಮಂಗಳಾರತಿಯಾಗಿ ತಾಯಿಗೆ ಒಂದು ನೈವೇದ್ಯವನ್ನು ಕೊಟ್ಟು ಅದಾದ ನಂತರ ನನ್ನ ಕಾಯಕ ನನ್ನ ಜವಾಬ್ದಾರಿ ಈ ಆಸ್ಥಾನದಲ್ಲಿರುತ್ತೆ. ಇದು ನನ್ನ ಮತ್ತು ಶ್ರೀನಿವಾಸನ ಜವಾಬ್ದಾರಿ. ಯಾಕೆಂದರೆ ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ನಿಮ್ಮ ಮುಂದೆ ಬಂದು ಕೂತು ಮಾತಾಡೋದು ಅಷ್ಟೇ ಇತ್ತು. ಇಡೀ ರಾಜ್ಯದಾದ್ಯಂತ ಪ್ರಯಾಣವನ್ನು ಬೆಳೆಸೋದಿತ್ತು. ಮಹರ್ಷಿ ಧರ್ಮಯಾತ್ರೆ ನಡೀತಾ ಇತ್ತು. ಅದರ ಜೊತೆಗೆ ತುಂಬ ದೊಡ್ಡದಾದಂಥ ಜವಾಬ್ದಾರಿ, ಇದು ಸಣ್ಣ ಜವಾಬ್ದಾರಿ ಅಲ್ಲ. ಯಾಕೆಂದರೆ ಪ್ರತಿನಿತ್ಯ 48 ದಿವಸದ ಮಂಡಲಾನುಷ್ಠಾನ ಪೂಜೆಯನ್ನು ಚಾಚೂ ತಪ್ಪದೇರ ಪ್ರತಿನಿತ್ಯ ಮಾಡ್ತಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷತೆಗಳು ಬಂದಾಗ ಪೌರ್ಣಮಿ ಬಂತು, ಹಬ್ಬ ಹರಿದಿನಗಳು ಬಂತು, ಎಲ್ಲ ಕಾಲದಲ್ಲೂ ನಡೆದಂಥ ಅದ್ಭುತವಾದ ಕಾರ್ಯಕ್ರಮ ಪ್ರತಿಯೊಂದು ಎಳೆ ಎಳೆಯಾಗಿ ಇಂಚಿಂಚು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ವಿಭಾಗ ಇದನ್ನು ಬಹಳ ಹತ್ತಿರದಿಂದ ಎದೆಗೊಪ್ಪಿಕೊಂಡು ಈ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಪ್ರತಿಯೊಂದನ್ನು ಸಹಿತ ಚಿತ್ರೀಕರಿಸಿ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಆಯಿತು. ಹಾಗೆ ಎಷ್ಟೋ ಜನ ಅವರ ಧ್ವನಿಯಲ್ಲಿ ಅವರಿಗಾದಂಥ ಅನುಭವಗಳನ್ನು, ಒಳ್ಳೆಯದು ಕೆಟ್ಟದ್ದು, ತನ್ನ ಮನಸ್ಸಲ್ಲಿ ಹೇಗಿತ್ತು, ತಾನು ಹೇಗಿದ್ದೆ, ಹೇಗಾದೆ, ಅಥವಾ ನಾನು ಅಂದುಕೊಂಡಿದ್ದೇನು, ಅಂದುಕೊಂಡಾದ್ಮೇಲೆ ಆಗ್ತಿರ್ತಕ್ಕಂಥದ್ದೇನು, ಇದೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸುವಂಥ ಕ್ರಮವನ್ನು ಭಕ್ತಾದಿಗಳು ಮಾಡಿದಾಗ ಅದನ್ನೂ ಸಹಿತ ನಿಮ್ಮ ಮುಂದೆ ತರುವ ಪ್ರಯತ್ನ ನಮ್ಮ ಜಿ ಕನ್ನಡ ಮಾಡ್ತು. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ 6, 7, 8ರ ಆ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಹೇಗೆ ಆ ಪ್ರಾರಂಭ ದಿನದಲ್ಲಿ ಅನ್ನ ಸಂತರ್ಪಣೆಗೆ ಯಥೇಚ್ಛವಾದಂಥ ರೀತಿ ದವಸ ಧಾನ್ಯಗಳನ್ನು, ತರಕಾರಿಯನ್ನು, ಹಾಲು ಮೊಸರನ್ನು, ಜೊತೆಗೆ ಕಟ್ಟಡಕ್ಕೆ ಬೇಕಾದಾಗ ಸಿಮೆಂಟು, ಜಲ್ಲಿ, ಮರಳು ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳು, ಈಗ ನೀವು ಆಲಯವನ್ನು ನೋಡಿದ್ರೆ ನಿಜಕ್ಕೂ ಆನಂದ ಪಡ್ತೀರಿ. ಯಾಕೆಂದರೆ ಆಗ 9 ದಿನಕ್ಕೆ ನಿರ್ಮಾಣವಾದಂತಹದ್ದು ಬರೀ ಗರ್ಭಗುಡಿ ಮಾತ್ರ. ಆದರೆ ಅದಾದ ನಂತರ ಸುಖನಾಸಿನಿ ಎಂಬತಕ್ಕಂಥದ್ದು ಇನ್ನು ಸ್ವಲ್ಪ ಮುಂದಕ್ಕೆ ದೇವಾಲಯವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಚಿಂತನೆ ಮಾಡಿದ್ದಷ್ಟೇ. ನಾವು ಚಿಂತನೆ ಮಾಡಿದ ಮರುಕ್ಷಣ 9 ಅಡಿಗೆ ಇದ್ದಂತಹದ್ದನ್ನು 21 ಅಡಿಗೆ ಬಂದು ಅದನ್ನು ಉತ್ತರ ದಕ್ಷಿಣ 16 ಅಡಿಗೆ ತೆಗೆದುಕೊಂಡ್ಬಂದು ಒಂದು ವಿಶಾಲವಾದಂಥ ಒಂದು ಮಂಟಪವನ್ನು ಮಾಡಿದ್ವಿ. ವಿಶಾಲವಾದಂಥ ಮಂಟಪವನ್ನು ನಾನು ಮಾಡಲಿಲ್ಲ, ಮಂಗಳೂರಿನ ಭಕ್ತರೊಬ್ಬರು ಮಾಡಿಸಿದ್ರು. ಅದಾದ ನಂತರ ಸ್ವಾಮಿಗೊಂದು ವಸಂತ ಮಂಟಪ ಆಗಬೇಕು, ಸ್ವಾಮಿ ಸಾಲಿಗ್ರಾಮ ಅಲ್ಲಿ ಬಂದು ಪ್ರತಿಯೊಬ್ಬ ಭಕ್ತರು ಸಹಿತ ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡುವಂಥದ್ದಾಗಬೇಕು ಎಂಬತಕ್ಕಂಥ ಚಿಂತನೆ ಮಾಡಿದ್ವಿ. ಆಗ ವಸಂತ ಮಂಟಪ ಆಗಬೇಕು ಅಂತ ಸಂಕಲ್ಪ ಮಾಡಿದೆ. ನಾನು ಸಂಕಲ್ಪ ಮಾಡಿದ್ದಷ್ಟೇ ನಾನು. ಆದರೆ ಅದನ್ನೂ ಒಬ್ಬ ಭಕ್ತರು ಆ ವಸಂತ ಮಂಟಪವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಮುಂದೆ ಬಂದು ಆ ವಸಂತ ಮಂಟಪವನ್ನು ಮಾಡಿದ್ರು. ಹೀಗೆ ಏನು ಸಂಕಲ್ಪ ನಾವು ಮಾಡಿದ್ದೇವೆ, ಯಾವ ಸಂಕಲ್ಪವನ್ನು ಮಾಡಿದ್ರೂ ಏನು ಮಾಡಿದ್ರೂ ಎಲ್ಲವೂ ಈ ಭೂಮಿಯಲ್ಲಿರ್ತಕ್ಕಂಥದ್ದೇ. ಇದೊಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಆನಂದ್ ಗುರೂಜಿಯವ್ರು ಮಾಡೋ ಸಂಕಲ್ಪ ಆನಂದ್ ಗುರೂಜಿಯವರಿಂದ ಅದನ್ನು ಆನಂದ್ ಗುರೂಜಿಯವರು ತಗೊಂಡು ಹೋಗೋದಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಸದಾಕಾಲ ಇದು ಜನಸೇವೆಗೆ, ಜನಾರ್ದನನ ಸೇವೆಗೆ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸೇವೆ ಇದು ನಿತ್ಯವೂ ನಿತ್ಯೋತ್ಸವ ಆಗಿರಬೇಕು. ಹಾಗೆ ಆಶ್ರಮಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಅನ್ನದಾಸೋಹ, ನಿರಂತರವಾದಂಥ ಅನ್ನ ಸಂತರ್ಪಣೆ ನಡೀಬೇಕು. ಎಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೋ, ಎಲ್ಲಿ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾಳೋ, ಯಾರ ವಾಸ್ತುಗೃಹದಲ್ಲಿ ನಿತ್ಯವೂ ಸಹಿತ ಬರ್ತಕ್ಕಂಥ ಭಕ್ತರಿಗೆ ಅಥವಾ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಒಂದು ಲೋಟ ಹಾಲು, ನೀರು, ಒಂದಿಷ್ಟು ಆಹಾರವು ಕೊಟ್ಟಾಗ ಆ ವಾಸ್ತು ಸಮೃದ್ಧಿತನ ಇರುತ್ತೆ. ಅದೇ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಆನಂದ್ ಗುರೂಜಿಯವರಲ್ಲ, ಭಕ್ತರು. ನೀವು ತಂದು ಕೊಡ್ತಿರ್ತಕ್ಕಂಥ ಅಕ್ಕಿ, ಬೇಳೆ, ದವಸ ಧಾನ್ಯಗಳು, ತರಕಾರಿ, ಹಾಲು, ಮೊಸರು, ಜೊತೆಗೆ ಏನೆಲ್ಲ ವ್ಯವಸ್ಥೆ ಇದೆಯೋ ಅದು ನಿಮ್ಮಿಂದ ನಡೀತಾ ಇದೆ. ಹಾಗೆ ಬರ್ತಕ್ಕಂಥ ನಾಳಿನ ಈ 6, 7, 8ರ ದೊಡ್ಡ ಕಾರ್ಯಕ್ರಮ, ಆ ದೊಡ್ಡ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರ ಒಂದು ಸಹಾಯಸ್ತ ಬೇಕಾಗಿದೆ. ತಾವೆಲ್ಲರೂ ಮುಂದೆ ಬಂದು ಬೃಹತ್ ಬೆಟ್ಟದ ಈ ಕಾಯಕಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಅದ್ಭುತವಾದಂತಹ ಸಕಲ ವಿಧವಾದಂಥ ಕಷ್ಟಗಳನ್ನು ದೂರ ಮಾಡ್ತಿರ್ತಕ್ಕಂತಹ, ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಭಗವಂತ ಭೂವರಹ ಅಲ್ಲಿ ನಿಂತು ಎಲ್ಲ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಿರ್ತಕ್ಕಂಥ ಆ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಆತ ಕೊಟ್ಟದ್ದನ್ನು ಆತನ ಸೇವೆಗೆ ಒಂದಷ್ಟು ವಿನಿಯೋಗ ಮಾಡೋದು ಎಲ್ಲರ ಆದ್ಯ ಕರ್ತವ್ಯ. ಯಾಕೆಂದರೆ ಯಾರೊಬ್ಬರು ತಂದಿದ್ದಲ್ಲ, ಭಗವಂತ ಕೊಟ್ಟಂಥ ಸ್ಥಿತಿಗತಿಯಲ್ಲಿ ಆತನ ಸೇವೆ ಮಾಡ್ತಿದ್ದೀವಿ ಅಷ್ಟೇ ನಾವು. ಹಾಗೆ ಅಂತ ನಾವು ತಂದದ್ದು, ನಾವು ಪ್ರಿಂಟ್ ಹಾಕಿದ್ದೋ, ಅಥವಾ ನಾವು ಅದನ್ನು ಖರ್ಚು ಮಾಡೋದು, ಅಥವಾ ನಮ್ಮ ಪೂರ್ವಜರು ಅವರು ತಂದಿಟ್ಟಿದ್ದೋ, ಇದು ಯಾವುದೂ ಅಲ್ಲ. ಏನೇ ಇದ್ದರೂ ನಮ್ಮ ಜವಾಬ್ದಾರಿ. ತಾಯಿ ಗರ್ಭದಿಂದ ಬಂದಿದ್ದೇವೆ, ವಿದ್ಯೆ ಜ್ಞಾನವನ್ನು ಸಂಪಾದನೆ ಮಾಡಿದ್ದೇವೆ. ಭಗವಂತ ನಮಗೆ ಅಂತ ಒಂದಿಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದರಲ್ಲಿ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಇಂತಹ ಒಂದು ಪುಣ್ಯ ಕಾರ್ಯಗಳಲ್ಲಿ ನಾವು ಕೈ ಜೋಡಿಸಿ ಒಂದು ಬೃಹತ್ ಮಟ್ಟದ ಕಾಯಕವನ್ನು ನೋಡಿ ಆನಂದಿಸಿ, ಭಗವಂತ ನೀನು ನನಗೆ ಒಳ್ಳೇದು ಮಾಡಪ್ಪ ಅಂಥೇಳಿ ನನ್ನ ಕಾಯಕ ಮುಗಿದ ತಕ್ಷಣ ಎಲ್ಲಿ ನನ್ನ ಬಸ್ ಸ್ಟಾಪ್ ಇದೆಯೋ, ಎಲ್ಲಿ ನನ್ನ ಕಡೆ ಸ್ಟಾಪ್ ಇದೆಯೋ ಆ ಸ್ಟಾಪಲ್ಲಿ ಹಿಡಿದು ನನ್ನ ಮುಂದಿನ ಪ್ರಯಾಣ ಬೆಳೆಸಲೇಬೇಕು.
ಇದೇ ಪ್ರಪಂಚ, ಇದೇ ಜೀವನ. ಹಾಗಾಗಿ ಬಸ್ ಹತ್ತಿದಾಗ ಇಳಿಲೇಬೇಕು, ಯಾಕೆಂದರೆ ಸ್ಟಾಪ್ ಬಂದೇ ಬರುತ್ತೆ. ಆ ಸ್ಟಾಪ್ ಬರೋದ್ರೊಳಗೆ ಒಂದು ಮಾನವೀಯತೆ, ಜೊತೆಗೆ ಒಂದಷ್ಟು ಧರ್ಮ, ಒಂದಷ್ಟು ಸಂಸ್ಕೃತಿ, ಜೊತೆಗೆ ನನ್ನ ಇಡೀ ಕುಟುಂಬದ ಒಂದು ಕಾರ್ಯನಿರ್ವಹಣೆ ಚೆನ್ನಾಗಾಗಬೇಕಾದ್ರೆ ಇಂತಹ ಒಂದು ಧರ್ಮ ಕಾರ್ಯಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಅದೇ ಬಹಳ ಮುಖ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವಂತನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋಹರ ಸ್ವಾಮಿ, ಅದರಲ್ಲೂ ಮಹಾವಿಷ್ಣು ಆರಾಧನೆ, ವಿಷ್ಣುವಿನ ದಶಾವತಾರ. ಅಂದು ಸೃಷ್ಟಿ, ಈ ಭೂದೇವಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾಗ, ಭೂದೇವಿ ಸಂಕಷ್ಟದಲ್ಲಿದ್ದಾಗ ವೈಕುಂಠದತ್ತ ನಡೆದಾಗ ಆ ಭೂದೇವಿಯನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಅವತಾರ ತಾಳದಂತಹದ್ದೇ ಭೂವರಾಹ ಸ್ವಾಮಿ. ವಿಷ್ಣುವಿನ ದಶಾವತಾರದಲ್ಲಿ ವರಾಹ ದೇವರ ಅವತಾರವೂ ಒಂದಾಗಿದೆ. ಅಂತಹ ವರಾಹ ಮೂರ್ತಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಹಾಗೆ ಇವತ್ತಿನ ದಿನದ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ತಿಳಿದು, ಇದು ಪಕ್ಷಮಾಸ. ಈ ಪಕ್ಷಮಾಸದಲ್ಲಿ ಪ್ರತಿನಿತ್ಯ ನೀವು ಮಾಡುವಂಥ ಕಾಯಕ ಭಗವಂತನಿಗೂ ಪ್ರೀತಿ, ಹಾಗೆ ನಿಮ್ಮ ಪಿತೃದೇವತೆಗಳಿಗೂ ಪ್ರೀತಿಯಾಗಿರಬೇಕು. ಪಿತೃದೇವತೆಗಳ ಅನುಗ್ರಹ ಇದ್ದರೆ ಮಾತ್ರ ಈ ಮಾಸ ಸಂಪೂರ್ಣವಾದಂಥ ಫಲವನ್ನು ಕೊಡುತ್ತೆ. ಇಷ್ಟೆಲ್ಲ ಧರ್ಮ ಕಾರ್ಯಗಳು, ವರಾಹಮೂರ್ತಿ ಇರಲಿ, ಯಾವುದೇ ಒಂದು ದೇವಾಲಯ ಇರಲಿ, ಅಥವಾ ಯಾವುದೇ ಒಂದು ದಾನ ಧರ್ಮ ಇರಲಿ, ಇನ್ನೊಬ್ಬರಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟು ಅವನ ಹಸಿವು ನೀಗಿಸಿದ್ರು ಸಹಿತ ಅದಕ್ಕೆ ನಿಮ್ಮ ಹಿರಿಯರ ಆಶೀರ್ವಾದ ಬೇಕು. ನಿಮಗೆ ಯಾವುದೇ ಕಾಯಕವನ್ನು ನೀವು ಮಾಡಲಿಕ್ಕೆ ಮುಂದಾದರೂ, ಯಾವುದೇ ಧರ್ಮ ಕಾರ್ಯಗಳನ್ನು ನೀವು ಮಾಡಿದ್ರೂ ಅದರಿಂದ ಬರ್ತಕ್ಕಂಥ ಪುಣ್ಯಫಲ ಇದೆಯಲ್ಲ, ಅದು ನಿಮಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬರೋದೇ ಇಲ್ಲ. ನೇರವಾಗಿ ನೀವು ಮಾಡುವಂಥ ದಾನ ಧರ್ಮಾದಿಗಳಾಗಲಿ, ಯಜ್ಞ ಯಾಗಾದಿಗಳಾಗಲಿ, ದೇವತಾ ದರ್ಶನವಾಗಲಿ, ಪುಣ್ಯಕ್ಷೇತ್ರವಾಗಲಿ, ಯಾವುದೇ ನೀವು ಸುತ್ತಾಡ್ಕೊಂಬಂದರೂ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಅಥವಾ ನಿಮಗೆ ಬರ್ತಕ್ಕಂಥ ಪುಣ್ಯಫಲ ಅಂತಂದರೆ ಅದು ಸುಳ್ಳಿನ ಮಾತು. ನಿಮಗೆ ಬರೋದೇ ಇಲ್ಲ. ಅದು ಹೇಗೆ ಬರುತ್ತೆ? ಬರ್ತಕ್ಕಂಥದ್ದೇ ನಿಮ್ಮ ಪಿತೃದೇವತೆಗಳಿಂದ. ನಿಮ್ಮಲ್ಲಿ ಯಾರು ಗತಿಸಿದ್ದಾರೆ, ನಿಮ್ಮ ಅಜ್ಜಿ ತಾತನೋ, ನಿಮ್ಮ ತಂದೆ ತಾಯಿನೋ, ಯಾರು ನಿಮ್ಮಲ್ಲಿ ನಿಮ್ಮ ವಾಸ್ತುಗೃಹದಿಂದ ಅವರು ವೈಕುಂಠ ಪದವಿಯಲ್ಲಿ ಇರ್ತಾರಲ್ಲ, ಭಗವಂತನ ಪಾದದಲ್ಲಿ ಇರ್ತಾರಲ್ಲ, ಅಂತಹವ್ರ ಮುಖಾಂತರನೇ ನಿಮಗೊಂದು ಒಳ್ಳೆಯದಾಗಬೇಕಾದ್ರೆ. ಅದಕ್ಕೆ ಮೊದಲಿಂದ ನಾವು ಒಂದೇ ಮಾತು ಹೇಳೋದೇನಪ್ಪ ಅಂದರೆ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ಯಾರು ಜನ್ಮದಾತರನ್ನು ಮರೆತು ಜನ್ಮದಾತರ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವಾಗಲಿ, ಜನ್ಮದಾತರ ಆ ತಂದೆ ತಾಯಿಗೆ ನೋಡಬೇಕಾದಂಥ ರೀತಿ ನೀತಿನಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಂಡ್ರೂ ಸಹಿತ, ನೀವು ಯಾವ ಹೋಮ ಹವನ ಮಾಡಿ, ಯಾವ ಪೂಜೆ ಪುನಸ್ಕಾರ ಮಾಡಿ, ಯಾವ ದಾನ ಧರ್ಮ ಮಾಡಿ, ನಿತ್ಯವೂ ಸಹಿತ ನಿತ್ಯೋತ್ಸವವಾಗಿ ಏನೋ ಸೇವೆ ಮಾಡಿದ್ರೂ ಒಂದು ರಾಗಿ ಕಾಳಿನಷ್ಟು ನಿಮ್ಗೆ ಒಳ್ಳೆಯದಾಗೋದೇ ಇಲ್ಲ. ನಿಮ್ಗೆ ಒಳಿತಾಗಬೇಕಾ? ಮೊದಲು ನಿಮ್ಮ ತಂದೆ ತಾಯಿ ಪಾದವನ್ನು ಗಟ್ಟಾಗಿ ಹಿಡೀರಿ. ನಿಮಗೇನಾದ್ರು ಒಂದಿಷ್ಟು ಒಳಿತಾಗಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿ ನಿಮಗೂ ಸಹಿತ ನಾಳೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ನಿಮಗೆ ಜನಿಸಿರ್ತಕ್ಕಂಥ ಮಕ್ಕಳು, ಅವರು ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸಬೇಕು, ನಿಮಗೊಂದು ಒಳ್ಳೆತನದಲ್ಲಿ ನೋಡಬೇಕಾದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ ಆ ಥರ ನೋಡಿರಬೇಕು. ಈ ಕಲಿಯುಗದಲ್ಲಿ, ಇದು ಕಲಿಯುಗ, ಈ ಕಲಿಯುಗದಲ್ಲಿ ಮೊದಲು ನಾವು ಮಾಡಬೇಕಾದ್ದು, ಮೊದಲು ನಾವು ಗೌರವಿಸಬೇಕಾದ್ದು ತಂದೆ ತಾಯಿ. ಅವರನ್ನು ಬಿಟ್ಟು ನಾವು ಇನ್ನೇನೋ ಮಾಡ್ತೀವಿ ಅಂತ ನಾವು ಮುಂದೆ ನಡೆದ್ರೆ ಖಂಡಿತ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಕಾಣದ ದೇವರನ್ನ ಹುಡುಕೊಂಡು ಹೋಗೋದಕ್ಕಿಂತ ಪ್ರತ್ಯಕ್ಷವಾಗಿ ಕಾಣುವಂತಹ ತಂದೆ ತಾಯಿಯ ಸೇವೆ ಮಾಡಿ ಅವರ ಪಾದ ಸೇವೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಗತಿಸಿದ ನಂತರ, ಅರ್ಥ ಮಾಡ್ಕೊಳ್ಳಿ, ಬದುಕಿರುವಾಗ ಮಾತ್ರ ಅಲ್ಲ, ಗತಿಸಿದ ನಂತರ, ಮರಣ ಹೊಂದಿದ ನಂತರ ಈ ಪಕ್ಷ ಮಾಸದಲ್ಲಿ ನಡೆಯುವಂತಹ ವಿಶೇಷವಾದ ಅನುಷ್ಠಾನ ಇದೆಯಲ್ಲ, ಅದರಲ್ಲೂ ಶ್ರೀಕ್ಷೇತ್ರ ಗಯಾಕ್ಷೇತ್ರದಲ್ಲಿ ವಿಷ್ಣು ಪಾದದ ಮೇಲಿಡುವಂತಹ ಒಂದು ಪಿಂಡ ಪ್ರಧಾನ ಇದೆಯಲ್ಲ, ಈ ಪಕ್ಷ ಮಾಸದಲ್ಲಿ ಯಾರು ಗತಿಸಿರ್ತಕ್ಕಂತಹ ತಂದೆ ತಾಯಂದರಿಗೆ ಅಥವಾ ಅಜ್ಜಿ ತಾತನಿಗೆ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಗತಿಸಿದ ನಂತರ ಪಕ್ಷ ಮಾಸದಲ್ಲಿ ಮಾಡುವಂತಹ ಪಿಂಡ ಪ್ರಧಾನ, ಪಕ್ಷದ ತಿಲತರ್ಪಣ, ಅದರಲ್ಲೂ ಗಯಾಶ್ರಾದ್ದ, ಗಯಾ ಎಂಬತಕ್ಕಂತಹ ಕ್ಷೇತ್ರದಲ್ಲಿ ಯಾರು ಆ ಒಂದು ಗಯಾಕ್ಷೇತ್ರದಲ್ಲಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಾರೋ, ಆ ಗಯಾಕ್ಷೇತ್ರದಲ್ಲಿರ್ತಕ್ಕಂಥ ವಿಷ್ಣು ಪಾದವನ್ನು ಸ್ಪರ್ಶಿಸ್ತಾರೋ, ಗಯಾಕ್ಷೇತ್ರದಲ್ಲಿ ಹರಿತಿರ್ತಕ್ಕಂಥ ಆ ಜಲವನ್ನು ನೋಡಿ ಆನಂದಿಸ್ತಾರೋ, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಇವತ್ತಿಗೂ ಸಹಿತ ವಟವೃಕ್ಷ ಇದೆ, ಭಾಳ ವಿಶೇಷವಾಗಿರುವ ಸಾನ್ನಿಧ್ಯ ಇದೆ. ಕಲಿಯುಗದಲ್ಲಿ ಪ್ರತ್ಯಕ್ಷವಾದಂತಹ ಪುಣ್ಯಕ್ಷೇತ್ರಗಳಲ್ಲಿ ಗಯಾಕ್ಷೇತ್ರ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ. ಅಂತಹ ಗಯಾಕ್ಷೇತ್ರದಲ್ಲಿ ವಿಷ್ಣು ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿ ಅಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ರೆ ಅವರಿಗೆ, ಯಾರನ್ನು ನೀವು ಯಾರ ಹೆಸರಲ್ಲಿ ಪಿಂಡ ಪ್ರದಾನ ಮಾಡ್ತೀರೋ ಅವರಿಗೆ ಮುಕ್ತಿ ಸಿಗುತ್ತೆ. ಅಷ್ಟೇ ಅಲ್ಲ, ನಿನ್ನೆ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ದೆ, ನನಗೆ ಬರೀ ಹೆಣ್ಣುಮಕ್ಕಳಿದ್ದಾರೆ ಅಥವಾ ಹೆಣ್ಣುಮಕ್ಕಳೇ ಇದ್ದಾರೆ, ಅವರು ಗಂಡ ಸಂತಾನನೇ ಇಲ್ಲ. ಗಂಡ ಸಂತಾನ ಇಲ್ಲ ಅಂದರೆ ನಾಳೆ ಅವ್ರಿಗೆ ಪಿಂಡ ಪ್ರದಾನ ಮಾಡೋರು ಯಾರು? ಅವ್ರನ್ನ ಗತಿ ಕಾಣಿಸೋರು ಯಾರು? ಅವರಿಗೆ ತಿಲತರ್ಪಣ ಕೊಡ್ತಕ್ಕಂಥವ್ರು ಯಾರು? ಇದರ ಬಗ್ಗೆ ಒಂದು ಚಿಂತನೆ ಅಂತ ನಾನು ಹೇಳಿದಾಗ ಒಂದು ಆಲೋಚನೆ ಮಾಡಿ, ಅದಕ್ಕೋಸ್ಕರನೇ ಗಯಾಕ್ಷೇತ್ರ ಇರ್ತಕ್ಕಂಥದ್ದು. ಯಾರಿಗೆ ಬರೀ ಹೆಣ್ಣು ಸಂತಾನ ಇದೆ, ಗಯಾಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೂ ಅಧಿಕಾರ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಸಹಿತ ಅಲ್ಲಿ ಪಿಂಡ ಪ್ರದಾನವನ್ನು ಮಾಡಬಹುದು.
ಹೆಣ್ಣು ಮಕ್ಕಳು ಸಹಿತ ಅಲ್ಲಿ ಪಿಂಡವನ್ನು ಕಲಿಸಿ ಪಿಂಡ ಪ್ರದಾನ ಮಾಡತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದು. ಗಯಾಸುರ ಎಂಬತಕ್ಕಂಥ ರಾಕ್ಷಸನ ವಧೆಯಾದ ನಂತರ ಆ ಗಯಾಸುರ ಎಂಬತಕ್ಕಂಥ ರಾಕ್ಷಸನ ಎದೆ ಮೇಲೆ ವಿಷ್ಣು ಪಾದವನ್ನಿಟ್ಟಂಥ ಸಾನ್ನಿಧ್ಯ ಅದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಪಕ್ಷ ಮಾಸದಲ್ಲಿ ಒಮ್ಮೆ ದರ್ಶನ ಮಾಡಿದ್ರೆ ಜನ್ಮದಾರ್ಭ್ಯ ಇರತಕ್ಕಂಥ ಕರ್ಮಫಲ ದೂರ. ಆ ಕುಟುಂಬದಲ್ಲಿ ಯಾರೆಲ್ಲ ಮರಣ ಹೊಂದಿದ್ದಾರಲ್ಲ ಅವರೆಲ್ಲರಿಗೂ ಸಹಿತ ಸದ್ಗತಿ ಸಿಗಬೇಕಾದರೆ ಒಮ್ಮೆ ಗಯಾಕ್ಷೇತ್ರಕ್ಕೆ ಹೋಗಬೇಕು. ಗಯಲ್ಲಿ ಪಾದಗಳ ದರ್ಶನ ಮಾಡಬೇಕು. ಆ ವಿಷ್ಣು ಪಾದವನ್ನು ದರ್ಶನ ಮಾಡಿ ವಿಷ್ಣು ಪಾದದ ಮೇಲೆ ನೀವು ಪಿಂಡ ಪ್ರದಾನವನ್ನು ಮಾಡಿ, ಅಂದರೆ ಆ ಪ್ರಾಂತ್ಯದಲ್ಲಿ ಎಲ್ಲೇ ಪಿಂಡ ಪ್ರದಾನ ಮಾಡಿದ್ರೂ ಆ ಪಿಂಡವನ್ನು ತೆಗೆದುಕೊಂಡು ಹೋಗಿ ವಿಷ್ಣು ಪಾದದ ಮೇಲೆ ಹಾಕಬೇಕು. ಇದು ಒಂದೆರಡು ವರ್ಗಗಳಲ್ಲಿ ಇವತ್ತಿಗೂ ಸಹಿತ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದ್ರೆ ವಿಷ್ಣು ಪಾದದ ಮೇಲೆ ಪಿಂಡವನ್ನು ಬಿಡ್ತಕ್ಕಂಥದ್ದು ಇವತ್ತಿಗೂ ಕ್ರಮ ಇದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗಯಾಕ್ಷೇತ್ರ ಇವತ್ತು ಅಂದರೆ ಈ ಪಕ್ಷ ಮಾಸದಲ್ಲಿ ಪ್ರತಿನಿತ್ಯವೂ ಸಹಿತ ಸಾಕಷ್ಟು ಜನಸಾಗರ ಸೇರುತ್ತೆ. ಜೊತೆಗೆ ಇನ್ನೊಂದು ವಿಶೇಷತೆ ಇದೆ. ಮನುಷ್ಯ ಬದುಕಿರುವಾಗ ನಾಳೆ ಆತನಿಗೆ ಜನಿಸಿರ್ತಕ್ಕಂಥ ಸಂತಾನ ಮಕ್ಕಳು ಅವರು ನಾಳೆ ಪಿಂಡ ಪ್ರದಾನ ಮಾಡ್ತಾರೋ ಇಲ್ವೋ, ಅಂತ್ಯಕಾರ್ಯಗಳು ಮಾಡ್ತಾರೋ ಇಲ್ವೋ, ಅಥವಾ ಅವರು ನನಗೆ ನನ್ನ ಮುಂದಿನ ಜೀವನಕ್ಕೆ ಅಂದರೆ ನಾನು ಮುಂದಿನ ಪಯಣಕ್ಕೆ ದಾರಿ ಮಾಡಿಕೊಡ್ಲಿಕ್ಕೆ ಪ್ರತಿಯೊಬ್ಬ ಮಕ್ಕಳು ಸಹಿತ ಇದನ್ನು ತಂದೆ ತಾಯಿ ನಡೆಸಬೇಕು. ಆದರೆ ತಂದೆ ತಾಯಿ ಇತ್ತೀಚಿನ ದಿನದ ಮಕ್ಕಳು ಸಂಸ್ಕಾರ ಸಂಸ್ಕೃತಿ ಇಲ್ಲದಂಥ ರೀತಿ ನಡೆಯುವಾಗ ಅವರು ಹಾಕುವಂಥ ಹೆಜ್ಜೆಯಲ್ಲಿ ಏನು ವ್ಯತ್ಯಾಸ ಆಗುತ್ತೋ ಎಂಬತಕ್ಕಂಥ ಆತಂಕದಲ್ಲಿರೋರಿಗೆ ಅದೇ ಕ್ಷೇತ್ರದಲ್ಲಿ ಅವರ ಹೆಸರಲ್ಲೂ ಸಹಿತ ಪಿಂಡ ಪ್ರದಾನ ಆಗೋಗ್ಬಿಡುತ್ತೆ. ಗಯಾಕ್ಷೇತ್ರದಲ್ಲಿ ಅವರ ಹೆಸರ ಮೇಲೆ ಬದುಕಿರುವಾಗೇ ಅವರ ಮುಂದಿನ ತೊಂದರೆ ಆಗಬಾರ್ದು ಅಂತೇಳಿ ವಿಷ್ಣು ಪಾದದಲ್ಲಿ ಪಿಂಡ ಬಿಡುವಂಥ ಕ್ರಮ ಅಲ್ಲಿ ಪೌರೋಹಿತರು ಹೇಳ್ತಾರೆ. ಯಾವುದಕ್ಕೋಸ್ಕರ ಅಂದರೆ ಆ ಸಾನ್ನಿಧ್ಯ ಹಾಗೆ. ಒಮ್ಮೆ ಗಯಾಕ್ಷೇತ್ರಕ್ಕೆ ನಿಮ್ಮ ಪಾದವನ್ನಲ್ಲಿಟ್ಟು ಗಯಾಕ್ಷೇತ್ರದಲ್ಲಿ ನೀವು ಓಡಾಡಿಕೊಂಡು ಬಂದರೆ ಅದಕ್ಕಿನ್ನ ಪುಣ್ಯದ ಫಲ ಮತ್ತೊಂದು ಇಲ್ಲವೇ ಇಲ್ಲ. ಈ ಸೃಷ್ಟಿನಲ್ಲಿ ಸಾಕಷ್ಟು ವಿಷ್ಣು ಕ್ಷೇತ್ರಗಳಿದೆ, ಸಾಕಷ್ಟು ಶಿವಕ್ಷೇತ್ರಗಳಿದೆ, ಸಾಕಷ್ಟು ಬ್ರಹ್ಮನ ಕ್ಷೇತ್ರ ಇದೆ. ಸಾಕಷ್ಟು ಅಂದರೆ ಒಂದೆರಡು ಕ್ಷೇತ್ರ ಮಾತ್ರ, ಬ್ರಹ್ಮನಿಗೆ ದೇವಸ್ಥಾನವೇ ಇಲ್ಲ. ಅಂಥದ್ರಲ್ಲೂ ಬ್ರಹ್ಮನ ಸರೋವರ ಇದೆ, ಬ್ರಹ್ಮ ದೇವಸ್ಥಾನ ಇದೆ. ಆದರೆ ಹರಿಹರ ಬ್ರಹ್ಮಾದಿಗಳನ್ನೆಲ್ಲವನ್ನೂ ನೋಡಿದ್ರು ಸಹಿತ ವಿಷ್ಣು ಪಾದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ. ಯಾಕೆಂದರೆ ಆ ವಿಷ್ಣು ಪಾದಕ್ಕೆ ಅಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಸಾನ್ನಿಧ್ಯವು ಏನು, ಜೊತೆಗೆ ಆ ಸಾನ್ನಿಧ್ಯದಲ್ಲಿ ನಿಮ್ಮ ಪಿಂಡ ಪ್ರದಾನ ಮಾಡತಕ್ಕಂಥ ಕ್ರಮ, ಜೊತೆಗೆ ಆ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ಹರಿತಕ್ಕಂಥ ಸರಿಯೂ ನದಿ ಇರತಕ್ಕಂಥದ್ದು, ಹಾಗೆ ಒಂದೊಂದು ಸಹಿತ ಸರಸ್ವತಿ ಅಲ್ಲಿ ಗುಪ್ತಗಾಮಿನಿಯಾಗಿ ಹರಿತಕ್ಕಂಥದ್ದು. ಜೊತೆಗೆ ಅಲ್ಲಿ ಮತ್ತೊಂದು ವಿಶೇಷ ಇದೆ. ಇಂದಿಗೂ ಸಾಕ್ಷಿಭೂತಿಯಾಗಿ ಅಂದು ದಶರಥ ಮಹಾರಾಜರ ಪುತ್ರನಾದಂಥ ಶ್ರೀರಾಮಚಂದ್ರ ಸಹಿತ ತನ್ನ ತಂದೆಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದಂಥ ಸಾನ್ನಿಧ್ಯ, ಸರಿಯಾದ ಸಮಯಕ್ಕೆ ಶ್ರಾದ್ದ ಕರ್ಮ ಮಾಡದಿರಲಿಕ್ಕೆ ಹೋಗಿ ಶ್ರೀರಾಮಚಂದ್ರ ಕಾಡಿಗೆ ಹೋಗಿ ಬೇಕಾಗಿರ್ತಕ್ಕಂಥ ಖಾದ್ಯಗಳ ಪದಾರ್ಥಗಳನ್ನು ತರೋದು ತಡ ಆಗಿದ್ದರಿಂದ ಸೀತೆನೇ ಅಲ್ಲಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದ್ಲು. ಅದಕ್ಕೋಸ್ಕರ ಅಲ್ಲಿ ಹೆಣ್ಣುಮಕ್ಕಳು ಸಹಿತ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ಬೋದು. ನೋಡಿ ಅದರ ಕ್ರಮ ಹೇಗಿದೆ. ಒಂದು ಹೆಣ್ಣಿಗೆ ಅಧಿಕಾರ ಎಂಬತಕ್ಕಂಥದ್ದು, ಹೆಣ್ಣು ಇವತ್ತು ಯಾವುದರಲ್ಲಿಲ್ಲ, ಎಲ್ಲದರಲ್ಲೂ ಸರಿ ಸಮಾನಳಿದ್ದಾಳೆ. ಎಲ್ಲದರಲ್ಲೂ ಸರಿ ಸಮಾನವಾಗಿರ್ತಕ್ಕಂತಹ ಹೆಣ್ಣು ಶ್ರಾದ್ದ ಕರ್ಮಾದಿಗಳನ್ನು ಸಹಿತ ಮಾಡಬಹುದು. ಅದು ಗಯಾಕ್ಷೇತ್ರದಲ್ಲಿ. ಆ ಗಯಾಕ್ಷೇತ್ರದನ್ನು ದರ್ಶನ ಮಾಡ್ತಾ ಹೆಣ್ಣಾಗಲಿ ಗಂಡಾಗಲಿ ಅಲ್ಲಿ ಗಂಡ ಹೆಂಡತಿರಿಬ್ಬರೂ ಕೂತು ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಪಿಂಡವನ್ನು ಕಟ್ಟುವಂತಹದ್ದು ನೋಡಿ. ಬೇರೆ ಸಮಯಗಳಲ್ಲಿ ಪಿಂಡವನ್ನು ಕಟ್ಟಬೇಕಾದ್ರೆ ಒಂದು ಮುಷ್ಟಿಯನ್ನು ತಗೊಂಡು ಅಥವಾ ಬಲಗೈ ಎಡಗೈ ಸಹಾಯದಿಂದ ಕಟ್ಟುವಂಥದ್ದಿರುತ್ತೆ. ಆದರೆ ಈ ಸಹಾಯಕ್ಕೆ ಸಹಧರ್ಮಿಣಿ ತನ್ನ ಧರ್ಮಪತ್ನಿ ಆಕೆ ಸಹಿತ ಈ ಪಿಂಡ ಕಟ್ಟುವಾಗ ಅದಕ್ಕೆ ಸಹಾಯವನ್ನು ಮಾಡಬಹುದು. ಆದರೆ ಬೇರೆ ಕ್ಷೇತ್ರಗಳಲ್ಲಾಗಲಿ ಬೇರೆ ಸಮಯದಲ್ಲಾಗಲಿ ನಿಮ್ಮ ಮನೆಗಳಲ್ಲಿ ಮಾಡುವಾಗಲಿ ಇದು ಸಲ್ಲದು, ಇದು ಮಾಡಬಾರ್ದು. ಇದು ಮಾಡೋದು ಗಯಾಕ್ಷೇತ್ರದಲ್ಲಿ ಮಾತ್ರ. ಇಂತಹ ಒಂದು ಧರ್ಮ ಸೂಕ್ಷ್ಮತೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಗಿಂದಾಗಲೇ ನಾವು ತಿಳಿಸ್ತಾನೇ ಬಂದಿದ್ದೇವೆ. ಹಿಂದೆ ಒಮ್ಮೆ ಗಯಾಕ್ಷೇತ್ರಕ್ಕೆ ಬಂದು ಅಲ್ಲಿರ್ತಕ್ಕಂಥ ಪರಿಸರವನ್ನು ಕಂಡು ಆ ಪರಿಸರದಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಅಂದೇ ಮಾಡಿದ್ದೇವೆ ನಾವು. ಆದರೆ ಪುಣ್ಯಕ್ಷೇತ್ರ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ತಾಯಿ ಗರ್ಭದಿಂದಲೇ ಹೊರಬರ್ತಕ್ಕಂಥದ್ದು. ಬಂದಾದ ನಂತರ ನಮ್ಮ ಕಾಯಕವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಕಾಯಕ ಆದಮೇಲೆ ನಮ್ಮದು ಅಂತ ಒಂದು ಜವಾಬ್ದಾರಿ ಬರುತ್ತೆ. ಯಾವಾಗ ಬರುತ್ತೆ ಜವಾಬ್ದಾರಿ, ಯಾವಾಗ ಸಿಗುತ್ತೆ ಅಧಿಕಾರ? ಮನೇಲಿರ್ತಕ್ಕಂಥ ಹಿರಿಯರು ಗತಿಸಿದ ನಂತರ ಅಧಿಕಾರ ನಿಮ್ಮದಾಗತ್ತೆ. ಆ ಅಧಿಕಾರ ಬಂದಾಗ ನೀವು ಹೇಗೆ ನಡ್ಕೋಬೇಕು ಎಂಬತಕ್ಕಂಥದ್ದನ್ನು ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ದರ್ಶನ ಮಾಡಿದಾಗ, ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಷ್ಣು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ನಿಮ್ಮ ಜೀವನ ಪಾವನ ಆಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗಯಾಕ್ಷೇತ್ರ ವಿಷ್ಣು ಪಾದದ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ.
ನೋಡಿ, ನಿಜಕ್ಕೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಎಷ್ಟು ಅರ್ಥಗರ್ಭಿತ ಅಂತ ಹೇಳಲಿಕ್ಕೆ, ಇವತ್ತಿನ ದಿವಸ ಬುಧವಾರ, ಭಾದ್ರಪದ ಮಾಸದ ಬುಧವಾರ, ಪಿತೃಪಕ್ಷ ನಡೀತಾ ಇದೆ. ಇಂತಹ ಒಂದು ಸಮಯದಲ್ಲಿ ಗಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಾವಿಷ್ಣುವಿನ ಪಾದದ ದರ್ಶನವನ್ನು ಗುರೂಜಿಯವರು ನಮಗೆ ಮಾಡಿಸಿದ್ರು. ಅದರಲ್ಲೂ ಬಹಳ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಿಜಕ್ಕೂ ನಮ್ಮೆಲ್ಲರ ಜೀವನ ಧನ್ಯ ಪಾವನ ಅಂತಲೇ ಹೇಳ್ಬೋದು. ಭಗವಂತ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ರಾಶಿಫಲ ಖಂಡಿತ ಹೇಳಬೇಕಾದ ಒಂದು ವಿಚಾರ ಹಾಗೇ ನಿಂತೋಯ್ತು. ಹೌದು, ಹೆಣ್ಣು ಮಕ್ಕಳು ಗಂಡು ಸಂತಾನ ಇಲ್ದಿರತಕ್ಕಂಥವ್ರಿಗೆ, ನನಗೊಬ್ಬ ಗಂಡು ಮಗ ಇಲ್ವಲ್ಲ, ನನಗೊಬ್ಬ ವಂಶೋದ್ಧಾರಕ ಇಲ್ವಲ್ಲ, ನನಗೆ ನಾಳೆ ನನ್ನ ಪರಿಸ್ಥಿತಿ ಏನಪ್ಪ ಅಂತ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಚಿಂತಿಸಬೇಡಿ. ನಾಳೆ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಪಕ್ಷಮಾಸದ ವಿಚಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವರ್ಷದ 365 ದಿವಸದಲ್ಲಿ ಈ 15 ದಿವಸ ಬಿಟ್ಟರೆ ಬೇರೆ ಉಳಿದ ದಿವಸದಿಂದ ಎಲ್ಲವೂ ಸಹಿತ ಧರ್ಮಗಳ ಬಗ್ಗೆ, ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡಬಹುದು. ಆದರೆ ಈ 15 ದಿವಸ ಹಿರಿಯರಿಗಾಗಿ, ಪಿತೃದೇವತೆಗಳಿಗಾಗಿ, ಪಿತೃ ಕಾರ್ಯಗಳ ಬಗ್ಗೆ, ಅದರ ಬಗ್ಗೆನೇ ಮಾಹಿತಿ ಕೊಡಬೇಕು, ಅದರ ಬಗ್ಗೆನೇ ವಿಚಾರ ಮುಟ್ಟಿಸ್ಬೇಕು. ಯಾಕೆಂದರೆ ಈ ಪಿತೃ ಕಾರ್ಯ, ಪಿತೃ ಅನುಷ್ಠಾನ, ಪಿತೃವಿನ ಮಾರ್ಗದರ್ಶನ, ಪಿತೃವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ ಇಡೀ ನಿಮ್ಮ ಕುಟುಂಬ ಸುಭಿಕ್ಷವಾಗಿರಲಿಕ್ಕೋಸ್ಕರ. ಒಂದಷ್ಟು ಜನಕ್ಕೆ ಹೇಳ್ತಾರೆ ಪಿತೃದೋಷ ಇದೆ ಅಂತ, ಒಂದಷ್ಟು ಜನಕ್ಕೆ ಹೇಳ್ತಾರೆ ನಿನ್ನ ಜಾತಕದಲ್ಲಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಲೋಪ ಬರ್ತಾ ಇದೆ, ಇದಕ್ಕೆ ಪಿತೃಗಳ ಅನುಗ್ರಹ ಬೇಕಾಗಿದೆ, ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಪಿತೃಗಳು ಶಾಂತರಾಗಲಿಕ್ಕೆ ಒಂದು ಅನುಷ್ಠಾನ ಮಾಡಿಕೊಂಡು ಬನ್ನಿ ಅಂತ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳು ಒಂದಷ್ಟಿದೆ. ಆದರೆ ಅದನ್ನು ಮೀರಿ ಒಂದಷ್ಟು ಅನುಷ್ಠಾನ ಮಾಡಬಹುದು. ಅದು ಮೀರಿ ಮಾಡುವಂಥದ್ದು ದಾನ ಧರ್ಮಾದಿಗಳು ಮಾಡಲಿಕ್ಕೆ ಈ ಪಕ್ಷ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಪಿತೃಪಕ್ಷ ಎಂಬತಕ್ಕಂಥದ್ದು 15 ದಿವಸದ ಮಹಾಲಯ ಪಿತೃಪಕ್ಷ. ಎಲ್ಲ ಪಿತೃದೇವತೆಗಳು ಯಾರೆಲ್ಲ ಮರಣ ಹೊಂದಿದ್ದಾರೆ ಅವರೆಲ್ಲರೂ ಸಹಿತ ಮೇಲಿನ ಲೋಕದಿಂದ ಎಲ್ಲರನ್ನೂ ವಾಪಸ್ ಕಳಿಸ್ತಾರೆ. ಹೋಗಿ ನಿಮ್ಮ ಕುಟುಂಬದವರು ಊಟ ಕೊಡ್ತಾರೆ, ನಿಮ್ಮ ಕುಟುಂಬದವರು ಊಟ ನೀರನ್ನು ಕೊಡ್ತಾರೆ, ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬನ್ನಿ ಅಂತ. ವರ್ಷಕ್ಕೊಂದಾವರ್ತಿ ಪ್ರತಿ ವರ್ಷ 15 ದಿನಗಳ ಕಾಲ, 15 ದಿನ ಮೇಲ್ಲೋಕದಿಂದ ಅಂದರೆ ವೈಕುಂಠದಿಂದ ಅಥವಾ ಎಲ್ಲೆಲ್ಲಿ ಯಾರ್ಯಾರು ಅವರ ಆತ್ಮಗಳಲ್ಲಿ ನಿಂತಿದೆಯೋ ಆಯಾ ಆತ್ಮಗಳನ್ನು ಪುನಃ ನಿಮ್ಮ ವಾಸ್ತುಗಳೊಳಗೆ ಕಳಿಸ್ಕೊಡ್ತಾರೆ. ಹೋಗಿ ಇವತ್ತು ನಿಮ್ಮವರೆಲ್ಲ ಕಾಯ್ತಿದ್ದಾರೆ, ನಿಮಗೆ ಇವತ್ತು ಲಕ್ಷಣವಾಗಿ ಒಳ್ಳೆಯದ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ, ಊಟ ಮುಗಿಸ್ಕೊಂಡು ನೀರು ಕುಡ್ಕೊಂಡು ಬನ್ನಿ ಅಂತ. ಊಟ ಅಂದ್ರೇನು? ನೀವು ಕೊಡೋ ಪಿಂಡ ಪ್ರಧಾನ. ನೀರು ಅಂದ್ರೇನು? ವಿಷ್ಣುವಿನ ಬೆವರಿನಿಂದ ಬಂದಂತಹ ಎಳ್ಳು ಮತ್ತು ನೀರು. ಆ ಎಳ್ಳು ನೀರನ್ನು ಕೊಡೋ ಕ್ರಮ ಏನು? ಹೆಬ್ಬೆಟ್ಟಿನಿಂದ ಕೊಡ್ತಕ್ಕಂಥದ್ದು. ಯಾರು ಹೆಬ್ಬೆಟ್ಟಿನಿಂದ ಬೀಳುವಂಥ ಒಂದು ಹನಿ ನೀರು, ಎಳ್ಳು ಮತ್ತು ನೀರು ಹೆಬ್ಬೆಟ್ಟಿನಿಂದ ಆಚೆ ಹೋಗುತ್ತಲ್ಲ, ಅದು ಪಿತೃದೇವತೆಗಳಿಗೆ ತೃಪ್ತಿ ಆಗುತ್ತೆ. ಇದನ್ನು ಕೊಡುವಂಥ ಅಧಿಕಾರ ಯಾರಿಗೆ? ಪಿತೃಗಳು, ತಂದೆ ತಾಯಿ ಇಲ್ಲದಿರತಕ್ಕಂಥವ್ರಿಗೆ ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಪಕ್ಷ ಮಾಸದಲ್ಲಿ ನಾನು ಗುರುಗಳು ಇಷ್ಟು ಹೇಳಿದ್ದಾರಲ್ಲ ಅಂತ ನಾನೇನೋ ಮಾಡ್ತೀನಿ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಪಿತೃದೇವತೆಗಳಿಲ್ಲದಿದ್ದರೆ ನಿಮ್ಮ ತಂದೆ ತಾಯಿ ಗತಿಸಿದ ನಂತರ ಆಗಷ್ಟೇ ನಿಮಗೆ ಅಧಿಕಾರ ಇದು. ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮ ಮನೆಯಲ್ಲಿ ನಡೆಯುವಂಥ ಶ್ರಾದ್ದ ಕರ್ಮಾದಿಗಳನ್ನು ನಿಮ್ಮ ತಂದೆನೋ ಅಥವಾ ನಿಮ್ಮ ಅಣ್ಣನೋ ಯಾರು ನಿಮ್ಮ ಮನೆಯಲ್ಲಿ ಹಿರಿಯರು ಮಾಡ್ತಿರ್ತಾರೋ ಅವರ ಜೊತೆಯಲ್ಲಿದ್ದು ಅವತ್ತಿನ ಮಹಾಪ್ರಸಾದವನ್ನು, ಪಿತೃಶೇಷವನ್ನು, ಪಿತೃವಿನ ಪ್ರಸಾದವನ್ನು ಕಣ್ಣಿಗೊತ್ಕೊಳ್ಬೇಕು. ಯಾರು ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಿರೋ, ಯಾರು ಪಕ್ಷಮಾಸವನ್ನು ಆಚರಣೆ ಮಾಡ್ತಿರೋ, ಮಾಡೋ ದಿವಸ ಏನು ಮನೆಯಲ್ಲಿ ಪದಾರ್ಥ ಖಾದ್ಯಗಳನ್ನು ಮಾಡಿರ್ತಾರಲ್ಲ, ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡಿರ್ತಿರಲ್ಲ, ಅದನ್ನು ಮಾರನೇ ದಿವಸ ಬೆಳಗ್ಗೆ ತಂಗಳು ಅಂತ ಬಿಸಾಕೋದಲ್ಲ. ಆ ಮಾರನೇ ದಿವಸ ಪಿತೃಶೇಷ ಎಂಬತಕ್ಕಂಥದ್ದನ್ನು ಸ್ವಲ್ಪ ತಿಂದು ಅದಾದ ನಂತರ ದೇವ್ರ ಪೂಜೆ ನೀವು ಬೇರೆ ಏನು ಕೆಲಸನಾದ್ರು ಮಾಡಿ. ಅಂದರೆ ಆ ಪಿತೃವಿನ ಪ್ರಸಾದ. ಅದಕ್ಕೆ ಹೇಳೋದು, ಯಾರ ಮನೆಗಾದರೂ ಅಂದರೆ ಕುಟುಂಬಸ್ಥರ ಮನೆಗಳಲ್ಲಿ ನಡೆಯುವಂಥ ಶ್ರಾದ್ದ ಕರ್ಮಾದಿಗಳಾದರೆ ಒಂದಷ್ಟು ಪ್ರಸಾದ ಅಂತ ಕೊಡ್ತಾರೆ. ಆ ಪ್ರಸಾದವನ್ನು ಬೇರೆಯವರಿಗೆ ಅವತ್ತಿಗಷ್ಟೇ ಸೀಮಿತ ಅದು. ಆದರೆ ಕರ್ತೃಗಳಿಗೆ, ಕರ್ತೃ ಅಂದರೆ ಯಾರು ಮುಖ್ಯವಾಗಿ ಕೂತು ತಿಲತರ್ಪಣವನ್ನು ಪವಿತ್ರವನ್ನು ಹಾಕ್ಕೊಂಡು ಶಾಸ್ತ್ರ ಮಾಡಿರ್ತಿರಲ್ಲ, ಅಂತಹವರಿಗೆ ಪಿತೃಶೇಷ ಎಂಬತಕ್ಕಂಥದ್ದು. ಆ ಪಿತೃಶೇಷ ಎಂಬತಕ್ಕಂಥದ್ದನ್ನು ಸ್ವಲ್ಪ ಜೋಪಾನವಾಗಿ ತೆಗೆದಿಟ್ಕೊಂಡು ಅದನ್ನು ಮಾರನೇ ದಿವಸ ಬೆಳಗ್ಗೆ ತೊಗೊಂಡು ನೀವು ಸ್ನಾನ ಮಾಡಿದ್ರೆ ಅಲ್ಲಿಗೆ ಆ ಪಿತೃಕರ್ಮ ಕಂಪ್ಲೀಟ್ ಆಗ್ತಕ್ಕಂಥದ್ದು. ಹಿಂದೆಲ್ಲ ಶ್ರಾದ್ದ ಕರ್ಮಾದಿಗಳು ಅಂದರೆ 4 ದಿವಸ 5 ದಿವಸ ನಡೆದಿತ್ತು. ಅದಾದಮೇಲೆ 3 ದಿವಸಕ್ಕೆ ಬಂತು, ಅದಾದಮೇಲೆ 2 ದಿವಸಕ್ಕೆ ಬಂತು. ಈಗೇನಪ್ಪ ಅಂದರೆ ನಾಳೆ ಶ್ರಾದ್ದ ಕರ್ಮ ಅಂದರೆ ಇವತ್ತು ಬೆಳಗ್ಗೆ ಉಪವಾಸ, ಮಧ್ಯಾಹ್ನ ಒಂದು ಹರಿವಾಸ ಅಂತೇಳಿ ಮಧ್ಯಾಹ್ನ ಒಂದು ಊಟ, ರಾತ್ರಿ ಉಪವಾಸ, ಮಾರನೇ ದಿವಸ ಮಧ್ಯಾಹ್ನ ಈ ಕರ್ಮಗಳೆಲ್ಲ ಮುಗಿದ ಮೇಲೆ ಆಗ ಊಟ, ತಿರುಗಿ ರಾತ್ರಿ ಊಟ ಇಲ್ಲ, ಮಾರನೇ ದಿವಸ ಮಾರನೇ ದಿವಸ ಬೆಳಗ್ಗೆ ತಲೆಗೆ ಸ್ನಾನ, ಪಿತೃಶೇಷ ಪ್ರಸಾದ, ಅದಾದ ನಂತರ ಮಧ್ಯಾಹ್ನ ಊಟ. ಇಷ್ಟು ಕ್ರಮ. ಇದೆಲ್ಲವನ್ನು ಮಾಡಿದ್ರೆ ಆಗ ಪಿತೃವಿನ ಅನುಗ್ರಹ ಇರಲಿ. ವಿಚಾರ ಸಾಕಷ್ಟು ಇದೆ, ಹೇಳ್ತಾ ಹೊರಟ್ರೆ
ಯಾವುದೂ ಕಡಿಮೆ ಅಲ್ಲ, ಎಲ್ಲವೂ ಸಾಕಷ್ಟಿದೆ. ಅದರ ಮಧ್ಯದಲ್ಲಿ ಕಾಯುವಂತಹ ಕಾತುರತೆಯಿಂದ ಕೂತಿರುವಂತಹ ನನ್ನ ಅಭಿಮಾನಿದರೊಳಗೆ ರಾಶಿಫಲವನ್ನು ಹೇಳಬೇಕು, ಅದು ನನ್ನ ಜವಾಬ್ದಾರಿ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 4/10/2023 ಬುಧವಾರ ಪಂಚಮಿ, ರೋಹಿಣಿ ನಕ್ಷತ್ರ. ಬುಧವಾರದ ಪಂಚಮಿ ಮಹಾವಿಷ್ಣು ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ ಅಂದರೆ ಇವತ್ತು ಬಹಳ ವಿಶೇಷ. ಪಂಚಮಿ ತಿಥಿಯಂದು ದೇವಿಯ ಸಾನ್ನಿಧ್ಯದಲ್ಲಿ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿ 2 ದೀಪವನ್ನು ಹಚ್ಚಿ ದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಹನಿ ಜೇನುತುಪ್ಪವನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಾವು ತಮ್ಮ ಪರಿವಾರ ತೆಗೆದುಕೊಳ್ಳೋದು ಬಹಳ ಉತ್ತಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಮುಂದೆ ನಡೆದರೆ ಸಾಕಷ್ಟು ಅರ್ಥಗರ್ಭಿತವಾದಂತಹ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಂದು ಜೋಪಾನ, ಎಚ್ಚರಿಕೆ ಇರಲಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು, ನಿಷ್ಠೂರಕ್ಕೊಳಗಾಗುವಂಥದ್ದು, ಸಮಸ್ಯೆ ಕಾಣುವಂಥದ್ದು, ಇದೆಲ್ಲವೂ ಸಹಿತ ಕಾಣಬಹುದು. ಈ ದಿನ 12 ಗಂಟೆವರೆಗೂ ಮಾತ್ರ. 12 ಗಂಟೆ 2 ನಿಮಿಷದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಮಾಡಿದ್ರೆ ಅದರ ಫಲಗಳು ಮತ್ತಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳಿದೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ಅದರ ಬಗ್ಗೆ ಒಂದಷ್ಟು ಚಿಂತನೆ ಬೇಕಾಗಿದೆ. ಇವತ್ತು ನೀವೇನು ಅಂದುಕೊಂಡಷ್ಟು ಲಾಭವೂ ಇಲ್ಲ, ಅದರಿಂದ ನಷ್ಟವೂ ಅಲ್ಲ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಪಯಣವಿರೋದ್ರಿಂದ ಸ್ವಲ್ಪ ಜೋಪಾನನೇ ಬೇಕು. ಆದರೆ ಇಂತಹ ಸಮಯದಲ್ಲಿ 1 ಚಿಟಿಗೆಯಷ್ಟು ಹೆಸರುಕಾಳು, 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಬೆಲ್ಲ, ಅಕ್ಕಿ, ಹೆಸರುಕಾಳು, ಬೆಲ್ಲ ಈ 3 ಸಹಿತ ನೀರಿಗೆ ಹಾಕಿ ಆ ನೀರನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಿಂದಲೂ ಸಹಿತ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಪ್ರತಿನಿತ್ಯದ ಜೀವನ ಬೇರೆ, ಇವತ್ತಿನ ಜೀವನ ಬೇರೆ. ಇವತ್ತು ಹಾಕುವ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಇದೇ ಪ್ರಕಾರ ಒಂದಷ್ಟು ಮಾನಸಿಕವಾದಂಥ ಒತ್ತಡ, ಒಂದಷ್ಟು ಪ್ರೆಷರ್ ಇರತಕ್ಕಂಥದ್ದು. ಕೆಲಸದಲ್ಲಾಗಲಿ ಮನೆಯಲ್ಲಾಗಲಿ ಯಾರೊಬ್ಬರನ್ನ ಮಾತಾಡಿದ್ರೂ ಸಹಿತ ಮಾತಾಡುವಂತಹ ವ್ಯಕ್ತಿಗಳು ಸಹಿತ ಸಮಾಧಾನವಾಗಿ ಮಾತಾಡೋದು ಸ್ವಲ್ಪ ಕಷ್ಟನೇ. ಇವತ್ತಿನ ಫಲಾಫಲದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಆ ಕ್ಷಣಕ್ಕೆ ನೀವೇನು ಚಿಂತನೆ ಮಾಡಬೇಕು, ಏನನ್ನು ಮಾಡಬೇಕು, ಯಾವುದು ಮಾಡಿದರೆ ಸರಿ, ಇದೆಲ್ಲವೂ ಸಹಿತ ಸರಿಯಾದ ಮಾರ್ಗ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಆದರೆ ಇಂತಹ ಸಮಯದಲ್ಲೇ ಧೈರ್ಯವಾಗಿ ತಾವು ಒಂದೆಜ್ಜೆ ಮುಂದೆ ಹಾಕಬೇಕಾದ್ರೆ ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಪತ್ರೆಯಿಂದಲೋ ಅಥವಾ ಒಂದಷ್ಟು ಪತ್ರೆಗಳಿಂದಲೋ ಅಥವಾ ವಿಷ್ಣು ಸಾನ್ನಿಧ್ಯದಲ್ಲಿ ಒಂದಷ್ಟು ತುಳಸಿ ಪತ್ರೆಯಿಂದಲೋ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಆಲೋಚನೆ ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅದನ್ನು ಕೈ ಹಿಡಿದು ಭಾಳಷ್ಟು ವೇಗವಾಗಿ ತೆಗೆದುಕೊಂಡು ಹೋಗ್ತೀರಿ. ಒಂದಷ್ಟು ಜನಕ್ಕೆ ಮನಸ್ಸಿಗೆ ಅಸಮಾಧಾನ ಇರಬಹುದು. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಶೀತ ಬಾಧೆ ಆಗ್ಬೋದು, ಒಂದಷ್ಟು ನೆಗಡಿ, ತಲೆನೋವು ಬರ್ಬೋದು. ಏನೇ ಬಂದರೂ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಮತ್ತು ಕುಟುಂಬದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂಚೂರು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಮಧ್ಯಾಹ್ನದ ವೇಳೆಗೆ ಸರಿಸುಮಾರು 12 ಗಂಟೆ 40 ನಿಮಿಷದಿಂದ 1:20 ತನಕ ಅಷ್ಟು ಸರಿಯಾದಂಥ ಸಮಯ ಅಲ್ಲ. ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡುವಂತಹ ಕಾಯಕದಲ್ಲಿ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗಬಹುದು. ಆದಷ್ಟು ಇವತ್ತಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಕಂದು ಬಣ್ಣದ ಗೋಮಾತೆಗೆ ಅಥವಾ ವಿಶೇಷವಾಗಿರ್ತಕ್ಕಂಥ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಇದರ ಜೊತೆಗೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಇಂತಹ ಒಂದು ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಸಾಕಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರತಿನಿತ್ಯದ ಆರ್ಥಿಕ ಪರಿಸ್ಥಿತಿಗೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸಮಸ್ಯೆ ಅಂತಕ್ಕಂಥದ್ದು ಬಂದರೂ ಮಂಜಿನ ಗಡ್ಡೆ ಥರ ಕರಗುವಂಥ ಕಾಲ ಇವತ್ತು ಎದುರಾಗುತ್ತೆ. ಇವತ್ತು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ತಾವು ಒಂದು ಹೆಜ್ಜೆ ಮುಂದೆ ಹಾಕಿ. ಜೊತೆಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನವಾಗಿರಿ. ಇವತ್ತು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಲಾಭ ಇದೆ ಅಂತಲ್ಲ, ಅಥವಾ ನಿಮ್ಮ ಪ್ರಯತ್ನ ಎಲ್ಲವೂ ಸಹಿತ ವಿಫಲವಾಗುತ್ತೆ ಅಂತಲ್ಲ. ಪ್ರಯತ್ನ ಲಾಭವೂ ಆಗುತ್ತೆ, ಮಾಡುವ ಕೆಲಸ ಜಯವೂ ಸಿಗುತ್ತೆ. ಆದರೆ ಇದರ ಮಧ್ಯದಲ್ಲಿ ನಿಮ್ಮ ಚಿಂತನೆ ಸರಿಯಾಗಿರಬೇಕಾಗತ್ತೆ. ಇವತ್ತಿನ ಫಲಾಫಲಗಳನ್ನು ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1:45 12ರಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದರೆ ಸಾಕಷ್ಟು ಒಳಿತು. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಕನ್ಯಾ ರಾಶಿಯವರು ತಪ್ಪದಿರ ಇವತ್ತು ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಸ್ಥಳ ಬದಲಾವಣೆ, ವೃತ್ತಿಯಲ್ಲಿ ಅಭಿವೃದ್ಧಿ, ದೂರಭಾರ ಪಯಣ, ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ, ಜೊತೆಗೆ ನೂತನವಾದಂಥ ವಸ್ತ್ರ ಖರೀದಿ ಅಥವಾ ಯಾವುದಾದ್ರು ಒಂದು ವಸ್ತುಗಳನ್ನು ಮನೆಗೆ ತರ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಂದು ನೆಮ್ಮದಿಯನ್ನು ಕಾಣತಕ್ಕಂಥದ್ದು, ಮಾಡುವಂಥ ಧರ್ಮ ಕಾರ್ಯಗಳಲ್ಲಿ ದೇವತಾ ದರ್ಶನವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ವಿಷ್ಣು ಸಾನ್ನಿಧ್ಯದಲ್ಲಿ ಒಂದಷ್ಟು ಹಸಿರು ವಸ್ತ್ರದೊಂದಿಗೆ ಹೆಸರು ಕಾಳನ್ನು ದಾನವ ಕೊಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇರೋದರಿಂದ ಸಾಕಷ್ಟು ಫಲಾಫಲಗಳಿದೆ. ಇವತ್ತು ಗುರು ಚೆನ್ನಾಗಿದ್ದಾನೆ, ಕೆಲಸದ ಒತ್ತಡ ಸಾಕಷ್ಟು. ಆದರೆ ನಿಂದನೆ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಅಥವಾ ಒಂದಲ್ಲ ಒಂಥರ ಮಾನಸಿಕವಾದಂಥ ಒತ್ತಡ ಕೊಡ್ತಕ್ಕಂಥವ್ರು, ಕೆಲಸ ಕಾರ್ಯಗಳಲ್ಲೂ ಇಂತಹ ಒಂದು ಸಮಸ್ಯೆ ಎದುರಾಗ್ಬೋದು. ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಕಾಯಕವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಅದೃಷ್ಟ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ ಇರಬೇಕು. ಅದರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ನೀವು ಸಾಕಿರುವಂಥ ನಾಯಿಗಳಾದರೂ ಸರಿ ಅಥವಾ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ, ಒಟ್ಟಾರೆ ಹೇಳಬೇಕಂದ್ರೆ ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಅದೃಷ್ಟವನ್ನು ಇವತ್ತು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ, ಮಾನಸಿಕವಾದಂಥ ಒತ್ತಡ ಇರುತ್ತೆ, ಮನಸ್ಸಲ್ಲಿ ಇಲ್ಲದಂಥ ರೀತಿ ಆಲೋಚನೆಗಳಾಗುತ್ತೆ, ದೂರಭಾರ ಪ್ರಯಾಣದಲ್ಲಿ ಅಡ್ಡಿ ಆತಂಕ ಎದುರಾಗುತ್ತೆ, ಕುಟುಂಬದ ಸದಸ್ಯರು ಒಂದಷ್ಟು ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಏನೇ ಕೆಲಸ ಮಾಡಿದ್ರೂ ನಿಮ್ಮ ಆತ್ಮಕ್ಕೆ ಒಂದು ತೃಪ್ತಿ ಇಲ್ಲದಂಥ ರೀತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಸಾಧ್ಯವಾದರೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಅದನ್ನು ಹಸಿರು ಎಲೆಗಳ ಮೇಲಿಟ್ಟು ಒಂದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಗುರು ಸಾನ್ನಿಧ್ಯ ಇದ್ದರೆ ಅಲ್ಲೋಗಿ ಗುರುಗಳನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು, ಗುರು ಪಾದಿಕೆಗಳ ದರ್ಶನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಧನುರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಜೊತೆಗೆ ಮಾಡುವ ಕೆಲಸದಲ್ಲೇ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ
ಸಣ್ಣ ಸಣ್ಣ ವಿಚಾರಕ್ಕೆ ಮೂಗಿಂತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನಸ್ಸು ನೆಮ್ಮದಿಯಾಗಿರೋದಿಲ್ಲ, ಮತ್ತೊಬ್ಬರ ಮನಸ್ಸು ನೆಮ್ಮದಿ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಆಲೋಚನೆ ಮಾಡಿ. ಮಾಡುವ ಕೆಲಸವನ್ನು ಎಲ್ಲವೂ ಇವತ್ತೇ ಪರಿಪೂರ್ತಿ ಆಗುತ್ತೆ ಅಂತಲ್ಲ. ಇವತ್ತಾಗುವ ಕೆಲಸ ನಾಳೆ ಆಗ್ಬೋದು, ನಾಳೆ ಆಗುವ ಕೆಲಸ ನಾಳಿದ್ದಾಗ್ಬೋದು. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶನಿ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಇಂತಹ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಆದರೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಹನುಮ ಸಾನ್ನಿಧ್ಯಕ್ಕೆ ಹೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡೋದರಿಂದ, ಹನುಮನ ಸಾನ್ನಿಧ್ಯದಲ್ಲಿ ರಾಮನಾಮವನ್ನು ಪಠನೆ ಮಾಡಿ ಸಾಕಷ್ಟು ಅದೃಷ್ಟವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅದ್ಭುತವಾದಂಥ ರೀತಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಒಂದು ಕಾಯಕವು ಸಹಿತ ಪ್ರಾರಂಭಿಕ ಹಂತದಲ್ಲಿ ಒಂದು ಥರ ಇದ್ದರೆ, ಪ್ರಾರಂಭದ ಹಂತದಲ್ಲೇ ದಾಟಿದ ನಂತರ ಮತ್ತೊಂದು ಸಮಸ್ಯೆ ಎದುರಾಗ್ಬೋದು. ಆದರೆ ಸಣ್ಣ ಸಣ್ಣ ತೊಂದರೆಗಳು, ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗೇ ಇರಬಹುದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ. ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ವಯಸ್ಸಾಗಿರ್ತಕ್ಕಂಥ ತಾಯಂದಿರಿಗೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ಬಹಳ ಒಳ್ಳೆಯ ಸಮಯ ಇರೋದ್ರಿಂದ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಅದ್ಭುತವಾದಂಥ ರೀತಿಯಲ್ಲೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಮ್ಮ ಆಲೋಚನೆ ತಾವು ಏನು ಚಿಂತನೆ ಮಾಡ್ತಿದ್ರೋ ಎಲ್ಲದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಅಂದುಕೊಂಡಂಥದ್ದು, ನೀವು ಆಲೋಚನೆ ಮಾಡ್ತಕ್ಕಂಥದ್ದು, ನಿಮ್ಮ ಯೋಚನೆಗೆ ಬಂದಂಥದ್ದು, ಜೊತೆಗೆ ಮಾಡುವಂಥ ಕೆಲಸ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಪಕ್ಷಮಾಸದಲ್ಲೂ ಒಂದು ಅದೃಷ್ಟವನ್ನು ಕಾಣುವಂಥ ದಿನ ಈ ಶುಭ ದಿನ. ಹಾಗಾಗಿ ಇವತ್ತು ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಮಾಡಿಸಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ತುಪ್ಪ ಮತ್ತು ಬೆಲ್ಲವನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಸುಂದರ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಗುರುಗಳು. ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಗಯಾ ಕ್ಷೇತ್ರದ ಕುರಿತಾಗಿಯೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಗಳು ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಗಯಾ ಕ್ಷೇತ್ರದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು ತಿಳಿಸ್ಕೊಟ್ರು. ಆದರೆ ಇವಾಗ ಬಂದಿರತಕ್ಕಂಥ ಅತಿಥಿಗಳು ಮಾತ್ರ ಇಂತಹ ಪುಣ್ಯಕ್ಷೇತ್ರಗಳಿಗೆ ಇವರೇ ಸ್ವತಃ ಇವರ ಜವಾಬ್ದಾರಿಯಿಂದ ನಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಬರ್ತಕ್ಕಂಥದ್ದು. ಏನಪ್ಪ, ಸಾಯಿ ಶುಭ್ ಟೂರ್ಸ್ ಅಂತ ಹೇಳಿ ಇವರದೊಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಇದೆ, ಕಾರ್ಯಕ್ರಮ ಇದೆ. ಏನಪ್ಪ ಅಂದರೆ ಇವರ ಆ ಒಂದು ಸಾಯಿ ಶುಭ್ ಟೂರ್ಸ್ನ ಅಡಿಯಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಕೂಡ ಇವರ ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಬರ್ತಕ್ಕಂಥವ್ರು ಇದ್ದಾರೆ. ಇವತ್ತಿನ ದಿವಸ ಈ ಒಂದು ಸಾಯಿ ಶುಭ್ ಟೂರ್ಸ್ನ ಮಾಲೀಕರಾದ ಅರುಣ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅರುಣ್ ಇವತ್ತು ಬಂದದ್ದು ಹಾಗೆ ನಿಜಕ್ಕೂ ಒಂದು ಸಂತೋಷವೇ ಸರಿ. ಹೌದು, ಯಾಕೆಂದರೆ ನಾನು ಗಯಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೆ. ಹೌದು, ಇರಿ, ನಾನು ಮಾತಾಡೋಕ್ಕೆ ಮುನ್ನ ಕೈಯಲ್ಲಿ ಹಾರ ಇಟ್ಕೊಂಡು ಹೂ ಪ್ರಸಾದ ಇಟ್ಕೊಂಡು ಅದು ಬೇಡ, ಕೊಟ್ಬಿಡಿ. ಶ್ರೀನಿವಾಸ, ಇಂಥದ್ದೇನಾದ್ರು ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ದೊಡ್ಡದೊಂದು ಪಡೆ ಬರುತ್ತೆ. ಆದ್ರೆ ಇವತ್ತು ಪಡೆ ರಹಿತ ಅರುಣ್ ಬಂದಿರತಕ್ಕಂಥದ್ದು ಒಂಥರ ಸಂತೋಷವೇ ಸರಿ. ಹೀಗಿರಬೇಕು. ಯಾಕೆಂದ್ರೆ ಒಂದು ವಿಚಾರವನ್ನು ಸ್ಪಷ್ಟೀಕರಿಸೋದಕ್ಕೆ ಚೆನ್ನಾಗಿರುತ್ತೆ. ಗಯಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿದೆ, ದೇವಾಲಯ, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳ ಬಗ್ಗೆ ನಾನು ಮಾತಾಡಿದೆ. ಏನು ಮಾತಾಡಿದ್ರು ನನ್ನ ಮಾತು ಪ್ರತಿದಿನ ಇದ್ದೇ ಇರುತ್ತೆ. ನೀವು ಮಾತಾಡಿ. ನಿಮ್ಮ ಈ ಗಯಾ ಕ್ಷೇತ್ರದ ಬಗ್ಗೆ ಆಗಲಿ ಅಥವಾ ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಕಳೆದ ಬಾರಿನೂ ತಾವು ಹೇಳಿದ್ರಿ, ಕಳೆದ ಬಾರಿ ನನ್ನ ಹತ್ರ ನೀವು ಒಂದು ಕಾಶಿ ಯಾತ್ರೆ ಮಾಡಬೇಕು ಅನ್ನೋದನ್ನು ಪ್ರಸ್ತಾವನೆ ಇಟ್ರಿ. ಆದರೆ ಈಗ ಕಾಶಿ ಯಾತ್ರೆಗೂ ಮುನ್ನ ಗಯಾ ಕ್ಷೇತ್ರ ಈ ಮಾಸಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಕ್ಷ ಮಾಸ ಅಂದರೆ ಗಯಾ ಕ್ಷೇತ್ರಕ್ಕೆ ಆಗಬೇಕು. ಯಾಕೆಂದರೆ ವಿಷ್ಣು ಪಾದವನ್ನು ಈಗ ದರ್ಶನ ಮಾಡಿಸುವಂಥದ್ದು. ಈಗ ಎಷ್ಟೋ ಜನದ ಕಾತುರತೆ ಇರುತ್ತೆ, ನಮ್ಮನ್ನು ಒಂದು ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಜವಾಬ್ದಾರಿಯಿಂದ ಕರ್ಕೊಂಬರೋರು. ಯಾಕೆಂದರೆ ಇವತ್ತು ಮಕ್ಕಳು ಕೈಯಲ್ಲಿ ಹಿಡಿತದಲ್ಲಿಲ್ಲ. ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ, ನನ್ನ ಮಗ ನ್ಯೂಜಿಲ್ಯಾಂಡಲ್ಲಿದ್ದಾನೆ. ಇರ್ತಕ್ಕಂಥ ಒಬ್ಬ ಮಗ ಒಬ್ಬ ಮಗಳು, ಒಂದು ಕಣ್ಣೇ. ಇವಾಗ ಹಿಂದಿತ್ತು ಆರತಿಗೊಂದು ಕೀರ್ತಿಗೊಂದು, ಇವತ್ತು ಅದಲ್ಲ. ಆರತಿಗಾದರೂ ಅಷ್ಟೇ, ಕೀರ್ತಿಗಾದರೂ ಅಷ್ಟೇ. ಇನ್ನೊಂದು ಸ್ವಲ್ಪ ದಿವಸ ಆರತಿ ಕೀರ್ತಿ ನಮ್ಮನೇದಲ್ಲ, ಪಕ್ಕದ ಮನೆಯದು.
ಯಾಕೆಂದ್ರೆ ಮಕ್ಕಳೇ ಆಗ್ತಿಲ್ವಲ್ಲ. ಇರಲಿ, ಅದ್ರ ಮುಂದಕ್ಕೆ ನೋಡೋಣ. ಆದರೆ ಒಂದದ್ದು ಸತ್ಯ, ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಬಹಳ ಸಂತೋಷ. ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂಥ ವ್ಯವಸ್ಥೆಗಳನ್ನು ತಾವೇನಾದ್ರು ಮಾಡಿದ್ದೀರಾ? ಈ ಸತಿ ಗಯಾ ಕ್ಷೇತ್ರದ ಬಗ್ಗೆ ಇದೆಯಾ ತಿಳಿಸ್ತೀನಿ. ಸ್ವಾಮಿ ನಮಸ್ಕಾರ. ಈ ತಿಂಗಳು ಸ್ಪೆಷಲ್ ಪ್ಯಾಕೇಜ್ ಮಾಡಿದ್ದೀವಿ 24ನೇ ತಾರೀಕು. ಒಂಚೂರು ಮೈಕ್ ಹತ್ರ ಇಟ್ಕೊಳ್ಳಿ. ಈ ತಿಂಗಳು 24ನೇ ತಾರೀಕು ಮಾಡಿದ್ದೀವಿ ಸ್ಪೆಷಲ್ ಪ್ಯಾಕೇಜು. ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದೆ. 5 ದಿನಗಳ ಪ್ರವಾಸ, ಫುಲ್ಲ ಎಲ್ಲ ಅಕಾಮಿಡೇಷನ್ನು, ಸೈಟ್ ಸೀಯಿಂಗು, ದರ್ಶನ, ಮತ್ತು ಈ ಶ್ರದ್ಧಾ ಕಾರ್ಯಕ್ರಮ ಬಗ್ಗೆ ಹೇಳಿದ್ರಿ, ಆ ಶ್ರದ್ಧಾ ಮಾಡಿಸೋದು, ಮತ್ತು ಸ್ಪೆಷಲ್ ದರ್ಶನ, ಮತ್ತು ಪೂರ್ತಿ ಗೈಡ್ ಇರ್ತಾರೆ, ಒಳ್ಳೆಯ ಊಟ ಎಲ್ಲ ಸೇರಿ ಎಲ್ಲ ಮಾಡಿದ್ದೀವಿ. ನಿಮ್ಮನ್ನು ಆಹ್ವಾನ ಮಾಡೋಕ್ಕೆ ಬಂದಿದ್ದೀವಿ ಸರ್. ತುಂಬ ಸಂತೋಷ. ಇದು ನನಗೆ ಕೊಡಿ, ನೀವು ಆ ಮೈಕ್ ಹತ್ರ ಇಟ್ಕೊಳ್ಳಿ, ನಾನು ನಿಮ್ಮನ್ನು ಇನ್ನೂ ಮಾತಾಡಿಸ್ಬೇಕು. ಯಾಕೆಂದರೆ ನೀವು ಗಯಾ ಕ್ಷೇತ್ರ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ? ಆ ಕ್ಷೇತ್ರಕ್ಕಂತೂ ಹೇಳಿದ್ರಿ ಗಯಾ ಕ್ಷೇತ್ರ ಅಂತ. ಗಯಾ ಕ್ಷೇತ್ರಕ್ಕೂ ಮುನ್ನ ಎಲ್ಲಿಂದ ಪ್ರಾರಂಭ? 24 ಎಲ್ಲಿ ಪ್ರಾರಂಭ? ವಾರಣಾಸಿಯಿಂದ ಪ್ರಾರಂಭ ಆಗುತ್ತೆ. ಓಹೋ, ಮುಕ್ತಿಯನ್ನು ಕೊಡ್ತಕ್ಕಂಥ ಮುಕ್ತಿನಾಥ ಅಂದರೆ ಕಾಶಿ ಕ್ಷೇತ್ರ. ಕಾಶಿ ಕ್ಷೇತ್ರ ದರ್ಶನ ಮಾಡಿ ಅಲ್ಲಿಂದ ಹೇಗೆ ನಿಮ್ಮ ಅಲ್ಲಿಂದ ಅಲಹಾಬಾದ್ ಇರುತ್ತೆ, ತ್ರಿವೇಣಿ ಮೈಕ್ ಸಂಗಮ. ಸ್ವಲ್ಪ ಹತ್ರ ಹೋಗಬೇಕು, ಮೈಕಿಗೂ ನಿಮಗೂ ಸಂಬಂಧ ಬೇಕು. ಹೇಳಿ. ಮೊದಲು ಕಾಶಿ ಕ್ಷೇತ್ರ ಸ್ವಾಮಿ, ನಂತರ ಅಲಹಾಬಾದ್ ತ್ರಿವೇಣಿ ಸಂಗಮ, ಮತ್ತೆ ಅಲಹಾಬಾದಲ್ಲಿ ಒಂದು ಸಂಗಮ. ನಾನು ಒಂದ್ಸತಿ ಹೋದಾಗ ಅಲ್ಲಿ ವೇಣಿ ಸಂಗಮ ಅಂತ, ವೇಣಿ ಪೂಜೆ ಅಂತ ಮಾಡಿಸ್ತಾರೆ. ಇದು ಯಾರು ಗೊತ್ತಿದ್ಯೋ ಬಿಟ್ಟಿದ್ಯೋ, ಅಲ್ಲಿ ಯಾತ್ರೆ ಹೋದವ್ರಿಗೆ ಗೊತ್ತಿರುತ್ತೆ. ಗಂಡ ಹೆಂಡತಿ ಇಬ್ಬರು ಹೋದರೆ ಹೆಂಡತಿನ ತೊಡೆ ಮೇಲೆ ಕೂಡಿಸಿ ಹೆಂಡತಿಗೆ ಜಡೆ ಹಾಕಿಸುವಂಥದ್ದು. ನೀವು ಮದುವೆ ಪ್ರಾರಂಭದಲ್ಲಿ ಗೊತ್ತಿಲ್ಲದರೆ ಯಾರಿಗೂ ಗೊತ್ತಿಲ್ಲದಂಗೆ 4 ಗೋಡೆ ಮಧ್ಯದಲ್ಲಿ ಜಡೆ ಹಾಕ್ಸಿರ್ತೀರಿ. ಆದರೆ ಎಲ್ಲರಿಗೂ ಗೊತ್ತಾಗೋ ಥರ ಹೆಂಡತಿನ ತೊಡೆ ಮೇಲೆ ಕೂಡಿಸ್ಕೊಂಡು ಜಡೆ ಹಾಕುವಂಥದ್ದು ಒಂದು ಕ್ರಮ ಇದೆ. ಅದು ಆ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತೆ. ನೀವು ಯಾವ ಥರ ಮಾಡಿಸಿದ್ದೀರಾ? ನೀವು ಕರ್ಕೊಂಡು ಹೋಗಿದ್ದೀರಾ ನಿಮ್ಮ ಮನೆಯವರನ್ನ? ಕರ್ಕೊಂಡು ಹೋಗಿ ಸ್ವಾಮಿ, ಮಾಡಿಲ್ಲ. ಅದೇ ತಪ್ಪು. ವಿಚಾರ ತಿಳ್ಕೊಳ್ಬೇಕು. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಸುಮ್ಮನೆ ಹೋದ್ವಿ ಬಂದ್ರಿ ಅಂದ್ರಲ್ಲ, ಆಯಾ ಕ್ಷೇತ್ರದ ವಿಶೇಷತೆ ತಿಳ್ಕೊಳ್ಬೇಕು. ತ್ರಿವೇಣಿ ಸಂಗಮದಲ್ಲಿ ವೇಣಿದಾನ ಅಂತಿದೆ. ಆ ತ್ರಿವೇಣಿ ಸಂಘದಲ್ಲಿ ಆ ಹೆಣ್ಣು ಮಗಳನ್ನು, ನಿಮ್ಮ ಧರ್ಮಪತ್ನಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಜಡೆಯನ್ನು ಹಾಕುವಂಥದ್ದು ಅಲ್ಲಿ ಕ್ರಮ ಇದೆ. ಅಲ್ಲಿ ಜಡೆ ಹಾಕಿ ಅಲ್ಲಿ ವೇಣಿ ಪೂಜೆ ನಡೆಸಬೇಕು. ಅಲ್ಲಿ ನಡೆಸಿದ್ರೆ ನಿಮ್ಮ ದಾಂಪತ್ಯಕ್ಕೂ ನಿಮ್ಮ ಜೀವನಕ್ಕೂ ನೀವು ಮಾಂಗಲ್ಯ ಧಾರಣೆ ಮಾಡಿ ಅವರನ್ನ ಜೊತೆಲಿ ಇಟ್ಕೊಂಡಿರೋದಕ್ಕೂ ಸಾರ್ಥಕ ಆಗುತ್ತೆ. ಈ ಸತಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ. ಮುಂದೆ ಹೇಳಿ. ಮುಂದೆ ಸಾರನಾಥ್ ಇರುತ್ತೆ, ಮತ್ತೆ ಗಯಾನಲ್ಲಿ ಶ್ರದ್ಧಾ ಪೂಜೆ ನಮ್ಮದೇ. ಗಯಾದಲ್ಲಿ ಶ್ರಾದ್ದ ನಡಿಲೇಬೇಕು. ನೀವು ಗಯಾ ಕರ್ಕೊಂಡು ಹೋದ್ರೆ ಈ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿಸ್ಲೇಬೇಕು. ಮಾಡಿಸಿ ವಿಷ್ಣು ಪಾದವನ್ನು ಹತ್ತಿರದಿಂದ ದರ್ಶನ ಮಾಡಿಸ್ಬೇಕು. ಒಳಗಡೆ ಗರ್ಭಗುಡಿ ತನಕ ಕರ್ಕೊಂಡು ಹೋಗ್ತೀರಾ ನೀವು? ಕರ್ಕೊಂಡು ಹೋಗ್ತೀವಿ. ಅದು ಮುಖ್ಯ. ಯಾಕೆಂದರೆ ಇತ್ತೀಚಿನ ಮೊದಲು ನಾವು ಹೋದಾಗೆಲ್ಲ ಗರ್ಭಗುಡಿಯಲ್ಲಿ ಸ್ವಾಮಿ ಪಾದವನ್ನು ಮುಟ್ಟೋ ಸೌಭಾಗ್ಯ ಇತ್ತು. ಈಗಲೂ ಆ ಭಾಗ್ಯ ಹಾಗೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಓ, ತುಂಬ ಸಂತೋಷ. ಇಷ್ಟೆಲ್ಲ ಪುಣ್ಯ ಕೆಲಸ ಮಾಡ್ತಿದ್ರಿ. ನಾನು ನಿಮ್ಮ ಜೊತೆ ಒಂದ್ಸತಿ ಪ್ರಯಾಣಕ್ಕೆ ಬರ್ತೇನೆ. ಬನ್ನಿ ಸರ್, ಒಳ್ಳೇದಾಗಲಿ.